ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ದೇವರು ಹೀಗೆ ಹೇಳ್ತಾ ಇದ್ದಾನೆ, ನೀವು ಈ ಬೆಟ್ಟದ ಸೀಮೆಯನ್ನು ಸುತ್ತಿದ್ದು ಸಾಕು. ಇಂಗ್ಲಿಷಲ್ಲಿ ಹೀಗೆ ಕಾಣ್ತೇವೆ, ಯು ಹ್ಯಾವ್ ಸ್ಕ್ಯಾಟರ್ಡ್ ದಿಸ್ ಮೌಂಟನ್ ಲಾಂಗ್ ಎನಫ್, ಟರ್ನ್ ನಾರ್ತ್ವರ್ಡ್. ನೀವು ಉತ್ತರ ದಿಕ್ಕಿನ ಕಡೆಗೆ ತಿರುಗಿಕೊಳ್ಳ್ರಿ, ಇದುವರೆಗೂ ಸುತ್ತಿದ್ದು ಸಾಕು. ಎನಫ್ ಇಸ್ ಎನಫ್, ಸಾಕು. ಗಟ್ಟಿಯಾಗಿ ಹೇಳ್ರಿ, ಇದುವರೆಗೂ ಅನುಭವಿಸಿದ್ದು ಸಾಕು, ಇದುವರೆಗೂ ಪಟ್ಟ ಪಾಡು ಸಾಕು, ಇದುವರೆಗೂ ಅನುಭವಿಸಿದ ಕಷ್ಟ ಸಾಕು. ನೀವು ಯಾರು ಮಾತಾಡ್ತಾ ಇಲ್ಲ. ಯಾರಾದ್ರೂ ಬಾಯಿ ತೆರೆದು ಹೇಳೋದಕ್ಕೆ ಅಭ್ಯಾಸ ಮಾಡ್ಕೊಳ್ರಿ. ಇದುವರೆಗೂ ಅನುಭವಿಸಿದ ಕಷ್ಟ ಸಾಕು, ಇದುವರೆಗೂ ಅನುಭವಿಸಿದ ರೋಗ ಸಾಕು, ಇದುವರೆಗೂ ಅನುಭವಿಸಿದ ನಿಂದೆ ಸಾಕು, ಇದುವರೆಗೂ ಪಟ್ಟ ಪ್ರಯಾಸ ಸಾಕು. ದೇವರ ಕಡೆಗೆ, ಉತ್ತರ ದಿಕ್ಕಿನ ಕಡೆಗೆ, ಅಂದರೆ ಉತ್ತರ ದಿಕ್ಕು ಅಂದರೆ ಅಲ್ಲಿ ಸುರಗಣ ಪರ್ವತ ಇರೋದು, ಅಲ್ಲೇ ಪರಲೋಕ ಇರೋದು. ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಗೆಟ್ ರೆಡಿ ಚರ್ಚ್, ಗೆಟ್ ರೆಡಿ. ಉತ್ತರ ದಿಕ್ಕಿನ ಕಡೆಗೆ ತಿರುಗ್ರಿ. ಇದುವರೆಗೂ ಅಲೆದಿದ್ದು ಸಾಕು, ಇದುವರೆಗೂ ಸ್ವಂತ ಪ್ರಯತ್ನ ಮಾಡಿದ್ದು ಸಾಕು, ಇದುವರೆಗೂ ಅನುಭವಿಸಿದ ಕಷ್ಟಗಳು ಸಾಕು. ಇವತ್ತು ನನ್ನ ಮುಖವನ್ನ ನಾನು ದೇವರ ಕಡೆಗೆ ತಿರುಗಿಸ್ತೇವೆ, ಪರಲೋಕ ರಾಜ್ಯದ ಕಡೆ ತಿರುಗಿಸ್ತೇನೆ ಎಂದು ಹೇಳುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಗಟ್ಟಿಯಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ ತಿರುಗ್ರಿ ದೇವರ ಕಡೆಗೆ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಕಡೆ ತಿರುಗಿದ್ರೆ ನಾನು ನಿಮ್ಮ ಕಡೆಗೆ ತಿರುಗುವೆನು. ನೀವು ನನ್ನ ಕಡೆ ತಿರುಗಿದ್ರೆ ನಾನು ನಿಮ್ಮ ಕಡೆ ತಿರುಗುವೆನು. ಸ್ತೋತ್ರ. ದೇವರು ಹೇಳ್ತಾ ಇದ್ದಾನೆ, ಇಷ್ಟು ದಿನ ಪಟ್ಟ ಪಾಡೆಲ್ಲ ಸಾಕು ಸಾಕು. ಇದುವರೆಗೂ ಪಟ್ಟ ಪಾಡು ನನ್ನ ಜನ ಅನುಭವಿಸಿದ ಕಷ್ಟ ಸಾಕು. ಅಲ್ಲಿಗೊಂದು ಫುಲ್ ಸ್ಟಾಪ್ ಇಡ್ತಾ ಇದ್ದೇವೆ. ಇನ್ನ ದೇವ ಜನ ಲೋಕದ ಕಡೆ ಎಲ್ಲ ಓಡೋದು, ಲೌಕಿಕವಾದ ಚಿಂತೆ ಅಲ್ಲ, ಆತ್ಮಿಕ ದೃಷ್ಟಿ ಇಟ್ಟು ಪರಲೋಕ ರಾಜ್ಯವನ್ನ ಗುರುತು ಮಾಡಿಕೊಂಡು ಎತ್ ಕಡೆ ತಿರುಗು. ನೀನು ಕನಾನ್ ದೇಶದ ಕಡೆಗೆ, ವಾಗ್ದಾನ ಮಾಡಿದ ದೇಶದ ಕಡೆಗೆ ತಿರುಗಿಕೊಳ್ಳ್ರಿ. ಆಮೆನ್, ಹಲ್ಲೆಲೂಯಾ. ಉದ್ಧಾರ ಬರೋದು ಮೂಡಣದಿಂದ ಅಲ್ಲ, ಪಡುವಣದಿಂದ ಅಲ್ಲ, ಅರಣ್ಯದಿಂದ ಅಲ್ಲ, ಮತ್ತಿಲ್ಲಿ ಎಲ್ಲಿಂದ ಬರುತ್ತೆ? ಈಸ್ಟಿಂದ ಅಲ್ಲ, ವೆಸ್ಟಿಂದ ಅಲ್ಲ, ಸೌತ್ ಇಂದ ಇಲ್ಲ. ಅಂದ್ರೆ ಇನ್ನು ಉಳಿದಿರೋದು ಯಾವುದು? ಅದು ನಾರ್ತ್, ಅದು ಉತ್ತರ. ಉದ್ಧಾರ ಬರೋದು ಅಲ್ಲಿಂದನೇ ಬರಬೇಕು. ಪ್ರಾರ್ಥನೆ ಮಾಡುವಾಗ ಮೂರಾವರ್ತಿ ಉತ್ತರ ದಿಕ್ಕಿನ ಕಡೆಗಿದ್ದು ಭಕ್ತರು ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನು ಗೊತ್ತೇ? ಏನಾದ್ರೂ ಸಹಾಯ ಬರಬೇಕಾದ್ರೆ ಅಲ್ಲಿಂದನೇ ಬರಬೇಕು. ಹಾಗಾದ್ರೆ ಇದುವರೆಗೂ ಅನುಭವಿಸಿದ ರೀತಿ ಅಲ್ಲ, ಅದಕ್ಕೆಲ್ಲ ಒಂದು ಬ್ರೇಕ್ ಹಾಕಿ, ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಿ, ಅದಕ್ಕೊಂದು ಕೊನೆ ಹೇಳಿ ಸಾಕು ಅಂತ ಹೇಳಿದ ನಂತರ ತಿರುಗ್ತಾ ಇದ್ದೇವೆ ದೇವರ ಕಡೆಗೆ. ದೇವರ ಕಡೆಗೆ ನಾವು ತಿರುಗುವಾಗ ದೇವರು ನಮಗಾಗಿ ತಿರುಗುವಂತನಾಗಿದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ 1:6-8 ವಾಕ್ಯದವರೆಗೂ. ಹೋರೇಬಿನಲ್ಲಿ ನಮ್ಮ ದೇವರಾದ ಯೆಹೋವನು ನಮಗೆ, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು. ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು. ಪಕ್ಕದಲ್ಲಿ ಇರೋರು ಕೇಳ್ರಿ, ಈ ರೀತಿ ಜೀವನ ಮಾಡಿದ್ದು ಸಾಕು. ಎಲ್ಲ ದಿನ ಕಣ್ಣೀರು, ಎಲ್ಲ ದಿನ ಪ್ರಯಾಸ, ಎಲ್ಲ ದಿನ ಇಕ್ಕಟ್ಟು, ಒಂದು ದಿನ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಒಂದು ಬಿಟ್ರೆ ಮತ್ತೊಂದು, ಒಂದು ರೋಗ ಬಿಟ್ರೆ ಮತ್ತೊಂದು ರೋಗ, ಒಬ್ಬರಿಗೆ ಬಿಟ್ರೆ ಮತ್ತೊಬ್ಬರಿಗೆ ಕಷ್ಟ, ಸಾಲ, ಇದೇ ಆಗೋಯ್ತು ಜೀವನ. ಇವತ್ತು ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ, ಈ ರೀತಿ ಜೀವನ ಮಾಡಿದ್ದು ಸಾಕು. ಈ ರೀತಿ ಜೀವನ ಮಾಡಿದ್ದು ಸಾಕು. ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ, ಬ್ರದರ್ ನಿಮಗಿಷ್ಟ ಇಷ್ಟನೋ ಕಷ್ಟನೋ, ನನಗಂತೂ ಇದು ಸಾಕು, ಸಾಕಾಗೋಗಿದೆ, ಇಲ್ಲಿಗೆ ಸ್ಟಾಪ್. ನನಗೊಂದು ಗೊತ್ತು, ದೇವರು ಹೇಳಿದಾನೆ ಮುಂದಕ್ಕೆ ತಿರುಗಿ ಉತ್ತರ ದಿಕ್ಕಿನ ಕಡೆಗೆ ತಿರುಗಿಕೊಳ್ಳೋದಕ್ಕೆ ನಾನು ತಿರುಗೋಕ್ ಹೋಗ್ತಾ ಇದ್ದೀನಿ. ಸ್ತೋತ್ರ ಸ್ತೋತ್ರ. ಮುಂದಿನ ಭಾಗ ನೋಡ್ರಿ, ಮುಂದಿನ ಭಾಗ. ಈಗ ಹಿಂದಿರುಗಿ ಅಮೋರಿಯರು ಇರುವ ಬೆಟ್ಟದ ಸೀಮೆಗೂ ಅದಕ್ಕೆ ಸೇರಿದ ಪ್ರದೇಶವೆಲ್ಲಕ್ಕೂ ಪ್ರಯಾಣ ಮಾಡಿರಿ.
ಅವು ಯಾವುವೆಂದರೆ ತಗ್ಗಾದ ಪ್ರದೇಶ, ಬೆಟ್ಟದ ಮೇಲಿನ ಪ್ರದೇಶ, ಇಳಕಲಿನ ಪ್ರದೇಶ, ದಕ್ಷಿಣ ಸೀಮೆ, ಸಮುದ್ರ ತೀರ ಎಂಬ ನಾಡುಗಳನ್ನು ಒಳಗೊಂಡಿರುವ ಕಾನಾನ್ಯರ ದೇಶ, ಲೆಬನೋನಿನ ಪರ್ವತ ಮತ್ತು ಯೂಫ್ರೆಟಿಸ್ ಎಂಬ ಮಹಾ ನದಿಯವರೆಗೆ ವಿಸ್ತರಿಸಿಕೊಂಡಿರುವ ಪ್ರದೇಶ ಇವುಗಳೇ. ಆಮೇಲೆ ಆ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಇದುವರೆಗೂ ಸಿಗದೆ ಇರೋದು ಪರಲೋಕದ ದೇವರು ಹೇಳ್ತಾ ಇದ್ದಾನೆ, ಅದನ್ನ ನಾನು ನಿಮಗೆ ಕೊಟ್ಟಿದ್ದೇನೆ. ಸಿಕ್ಕಿದೆ ಎಂಬ ನಂಬಿಕೆ ಉಳ್ಳವರು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಶತ್ರು ಹೇಳ್ದ ಇದು ಇನ್ನು ಮುಂದೆ ನೀನ್ ತಲೆ ಎತ್ತಲ್ಲ ಅಂತ. ಹಲ್ಲೆಲೂಯಾ. ಆ ಶತ್ರುವಿಗೆ ಹೇಳು, ನನ್ನ ದೇವರು ಆಲ್ರೆಡಿ ನನಗಾಗಿ ಎಲ್ಲ ಸಿದ್ಧ ಮಾಡಿಟ್ಟಿದ್ದಾನೆ. ಸಂಬಡಿ ಲಿಫ್ಟ್ ಅಪ್ ಯೋರ್ ವಾಯ್ಸ್. ಯಾರಾದ್ರೂ ಶಬ್ದ ತೆಗೆದು ದೇವರಿಗೆ ಮಹಿಮೆ ಕೊಡ್ರಿ. ದೇವರು ಹೇಳ್ತಾ ಇದ್ದಾನೆ, ಕೊಟ್ಟಿದ್ದೇನೆ. ಅಲ್ಲಿ ಏನ್ ಸಂಭವಿಸುತ್ತೆ? 2ನೇ ಅಧ್ಯಾಯದ 7ನೇ ವಾಕ್ಯ. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಪ್ರೈಸ್ ಗಾಡ್. ಇನ್ನು ಮುಂದಕ್ಕೆ ನೀವು ಕೈ ಹಾಕುವ ಎಲ್ಲ ಕೆಲಸಗಳನ್ನ ಯೆಹೋವನಾದ ದೇವರು ಸಫಲಪಡಿಸಿದ್ದಾನೆ. ಪಡಿಸಿದ್ದಾನಲ್ಲ. ಆಗಿದೆ, ಸಕ್ಸಸ್ ಆಗಿದೆ. ಯಾರ ಹೇಳಿದ್ರು ಇದುವರೆಗೂ ಕಣ್ಣೀರ, ಇನ್ನು ಮುಂದಕ್ಕೂ ಕಣ್ಣೀರೆ, ಇದುವರೆಗೂ ಸೋಲೆ, ಇನ್ನು ಮುಂದಕ್ಕೂ ಸೋಲೆ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ಸಾಕು ಮಾಡೋದು. ಹಲ್ಲೆಲೂಯಾ. ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಕಾಣುತ್ತೆ. 7ನೇ ವಾಕ್ಯ ಸ್ಪಷ್ಟವಾಗಿ ಗಮನಿಸ್ರಿ. ನೀವು ಕೈ ಹಚ್ಚಿದ ಕೆಲಸ ಕಾರ್ಯಗಳು ಎಲ್ಲವನ್ನ ಯೆಹೋವನಾದ ದೇವರು ಸಫಲಪಡಿಸಿದ್ದಾನಲ್ಲ. ಅದರ ಅರ್ಥ ಇನ್ನು ಯಾವುದು ಬ್ಯಾಲೆನ್ಸ್ ಇಟ್ಟಿಲ್ಲ. ಇನ್ನ ನೀವು ಮುಟ್ಟುವಾಗ ಎಲ್ಲ ಕಡೆಗಳಲ್ಲೂ ಆಶೀರ್ವಾದ ನಿಮಗೆ ಉಂಟಾಗುವಂಥದ್ದಾಗಿದೆ. ಸಮೃದ್ಧಿ ಉಂಟಾಗ್ಲಿಕ್ಕೆ ಹೋಗುತ್ತೆ, ಸಮಾಧಾನ ಉಂಟಾಗ್ಲಿಕ್ಕೆ ಹೋಗುತ್ತೆ, ಏಳಿಗೆ ಉಂಟಾಗ್ಲಿಕ್ಕೆ ಹೋಗುತ್ತೆ. ನೀವು ಎಲ್ಲಿ ಮುಟ್ಟಿದ್ರು ಅಲ್ಲೆಲ್ಲ ಆಶೀರ್ವಾದ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನಿಮ್ ಕೈ ಮುಟ್ಟೋದೆಲ್ಲ ಆಶೀರ್ವಾದ, ನಿಮ್ ಕೈ ಮುಟ್ಟೋದೆಲ್ಲ ಆಶೀರ್ವಾದ. ಏನೋ ಗಟ್ಟಿಯಾಗಲ್ರಿ. ಸ್ತೋತ್ರ. ಹಲ್ಲೆಲೂಯಾ. ನಾನು ನಂಬುತ್ತೇನೆ, ಈ ಕೈ ಮುಟ್ಟುವ ಸ್ಥಳದಲ್ಲೆಲ್ಲ ಆಶೀರ್ವಾದ, ಮುಟ್ಟುವ ವ್ಯಕ್ತಿಗಳಿಗೆ ಆಶೀರ್ವಾದ, ನಾನು ಹೋಗುವ ಸ್ಥಳ ಆಶೀರ್ವಾದ, ನಾನು ಸೇವೆ ಮಾಡುವ ಸ್ಥಳ ಆಶೀರ್ವಾದ, ನನ್ನ ಸಭೆ ಆಶೀರ್ವದಿಸಲ್ಪಡುತ್ತೆ. ಹಲ್ಲೆಲೂಯಾ. ಮುಂದಕ್ಕೆ ಗಮನಿಸ್ರಿ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ದೇವರು ಸಂಗಡ ಇರೋದ್ರಿಂದ ಏನು ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಅಲೆದಾವು, ಆದರೆ ಯೆಹೋವನಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ನಂಬುವವರು ಮಾತ್ರ ದೇವರಿಗೆ ಸ್ತೋತ್ರ ಹೇಳ್ರಿ. ಇದರ ಒಳಗಡೆ ಇರುವ ದೇವ ಮಕ್ಕಳೇ, ಪರಿಶುದ್ಧಾತ್ಮ ನಿಮಗೆ ಆಲೋಚನೆ ಹೇಳ್ತಾ ಇದ್ದಾನೆ. ದೈವ ಜನರೇ, ನಿಮಗೆ ಪರಿಶುದ್ಧಾತ್ಮನ ಆಲೋಚನೆ ಹೇಳ್ತಾ ಇದ್ದಾನೆ. ಇಷ್ಟುವರೆಗೂ ನೀನು ಅನುಭವಿಸಿದಕ್ಕೆ ಕಷ್ಟಗಳಿಗೆ ಕಷ್ಟಗಳು ಸಾಕು. ನೀನು ಉತ್ತರ ದಿಕ್ಕಿನ ಕಡೆ ತಿರುಗು, ದೇವರ ಕಡೆ ತಿರುಗು. ದೇವರು ನಿನಗೋಸ್ಕರವಾಗಿ ನೀನು ಮುಟ್ಟುವ ಕೈ ಕೆಲಸಗಳೆಲ್ಲ ಸಫಲವಾಗತಕ್ಕಂತೆ ನೀನು ಹೋಗುವ ಸ್ಥಳದಲ್ಲೆಲ್ಲ ಯೆಹೋವನು ನಿನ್ನ ಸಂಗಡ ಇದ್ದು. ಸ್ತೋತ್ರ. ಯೆಹೋವನು ನಿನ್ನ ಸಂಗಡ ಇದ್ದು ಯಾವ ಕೊರತೆ ಇರೋದೇ ಇಲ್ಲ. ಸ್ತೋತ್ರ. ಹಾಗಾದ್ರೆ ನಾವು ಎತ್ತ ಕಡೆ ತಿರುಗಬೇಕು? ಉತ್ತರ ದಿಕ್ಕಿನ ಕಡೆಗೆ ತಿರುಗಬೇಕು. ಸ್ತೋತ್ರ. ದೇವರು ಹೇಳ್ತಿದ್ದಾರೆ, ನಂಬರ್ 1, ದೇವರು ಹೇಳೋದು, ನೀವು ದೇವರ ವಾಗ್ದಾನದ ಕಡೆಗೆ ತಿರ್ಕೊಳ್ರಿ. ವಾಗ್ದಾನ ಇರುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ದೇವರು ಹೇಳುವ ಸ್ಥಳ ಅದು ವಾಗ್ದಾನದ ಸ್ಥಳ, ವಾಗ್ದಾನದ ದೇಶ. ವಾಗ್ದಾನದ ಆ ದೇಶದಲ್ಲಿ ನೀವು ಹೋಗಬೇಕೆನ್ನೋದು ದೇವರ ಪದ್ಧತಿ. ಸ್ತೋತ್ರ. ನೀವು ಕನಾನಿಗೆ ಹೋಗ್ರಿ. ದೇವರ ವಾಕ್ಯದಲ್ಲಿ
ಧರ್ಮೋಪದೇಶ ಕಂಡ ಪುಸ್ತಕ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ, ಅನೇಕ ದಿನಗಳು ಸೇರ್ ಬೆಟ್ಟದ ಸೀಮೆಯನ್ನು ಸುತ್ತಿದೆವು. ನೀವು ಇನ್ನ ಸೇರ್ ಬೆಟ್ಟದಲ್ಲೇ ಸುತ್ತೋದು ಬೇಕಾಗಿಲ್ಲ. ಆಮೇಲೆ ಯೆಹೋವನು ನಿಮಗೆ, ನೀವು ಈ ಬೆಟ್ಟದ ಸೀಮೆಯನ್ನು ಸುತ್ತಿದ್ದು ಸಾಕು ಅಂತ. ಶತ್ರು ಹೇಳ್ತಾನೆ, ನಾನೊಂದು ಬೌಂಡ್ರಿ ಹಾಕಿದ್ದೀನಿ, ಆ ಬೌಂಡ್ರಿಯಲ್ಲೇ ನನ್ನ ಜನ ಸುತ್ತಾ ಇರಬೇಕು, ಅಲ್ಲಿಂದ ಮೇಲಕ್ಕೆ ಹೋಗಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಸುತ್ತಾ ಇರಬೇಕು. ನೀನು ಸೇರ್ ಬೆಟ್ಟದ ಹತ್ರನೇ ಸುತ್ತಾ ಇರಬೇಕು. ಆದ್ರೆ ದೇವರು ಹೇಳ್ತಾನೆ, ಮಗನೇ ಮಗಳೇ, ನಾನು ನಿನಗೋಸ್ಕರವಾಗಿ ಕನಾನ್ ದೇಶವನ್ನ ಸಿದ್ಧ ಮಾಡಿಟ್ಟಿದ್ದೇನೆ, ಹಾಲು ಜೇನು ಹರಿಯುವ ದೇಶವನ್ನ ಸಿದ್ಧ ಮಾಡಿಟ್ಟಿದ್ದೇನೆ. ಅರ್ಥ ಆಗೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಅರ್ಥ ಆದವರು ಮಾತ್ರ. ನಾನು ನಿನಗೋಸ್ಕರ ಹಾಲು ಜೇನು ಹರಿಯುವ ದೇಶವನ್ನ ಸಿದ್ಧ ಮಾಡಿದ್ದೇನೆ. ವಾಗ್ದಾನ ಉಳ್ಳ ದೇವ ಮಕ್ಕಳಿಗೆ ಈಗಲೂ ವಾಗ್ದಾನ ಕೇಳಿ ಸೇರ್ ಬೆಟ್ಟದಲ್ಲೇ ಸುತ್ತೋದಲ್ಲ, ಅದನ್ನ ಮುರಿದು ಅದನ್ನ ದಾಟಿ ಹೊರಗಡೆ ಬರಲಿ. ಸ್ತೋತ್ರ. ಒಂದು, ದೇವರು ಕೊಟ್ಟಿರುವಂತ ವಾಗ್ದಾನದ ದೇಶದ ಕಡೆಗೆ ನೀನು ತಿರುಗಿ ಬರಬೇಕು. 2, ದೇವರು ಕೊಡುವ ದೇಶದಲ್ಲಿ ಎ ಪ್ರಾವಿಷನ್, ಪ್ರಾಮಿಸ್ ಇದೆ, ಅಲ್ಲೊಂದು ಪ್ರಾವಿಷನ್ ಇದೆ. ಅಲ್ಲಿ ನಿನಗೆ ಬೇಕಾದದ್ದು ಎಲ್ಲವನ್ನ ಒದಗಿಸೋದಕ್ಕೆ ದೇವರು ಆಲ್ರೆಡಿ ಸಿದ್ಧ ಮಾಡಿಟ್ಟಿದ್ದಾನೆ. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲ್ಲ. ನಿನಗೇನೇನು ಬೇಕೋ ನೀನು ಅಲ್ಲಿಗೆ ಹೆಜ್ಜೆ ಇಟ್ಟು ಬಂದ್ರೆ ಸಾಕು. ಅಲ್ಲಿ ಬೇಕಾದ ಕಾರ್ಯಗಳನ್ನ ಪರಿಶುದ್ಧಾತ್ಮನು ಟೇಕ್ ಓವರ್ ಮಾಡಿರ್ತಾನೆ. ಕಾರಣ ಅವನ ಅಲ್ಲ ಎಲ್ಲವನ್ನ ಒದಗಿಸುವವನಾಗಿದ್ದಾನೆ. ಅಂಟಿಲ್ ನೀನು ಆ ಟ್ರ್ಯಾಕ್ನಲ್ಲಿ, ಆ ಮಾರ್ಗದಲ್ಲಿ ಬರದೇ ಇರೋವರೆಗೂ. ಸ್ತೋತ್ರ, ಸ್ತೋತ್ರ. ನಂಬರ್ 3, ದೇವರು ಕೊಡುವಂತ ದೇಶ, ಅಲ್ಲಿ ದೇವರ ಪ್ರಾವಿಷನ್ ಇರುತ್ತೆ. ವೇರ್ ದ ಪ್ರಾಮಿಸ್ ಇಸ್ ದೇರ್ ವಿಲ್ ಬಿ ಎ ಪ್ರಾವಿಷನ್. ಅಲ್ಲಿ ದೇವರ ಒದಗಿಸುವಿಕೆ ಇರುತ್ತೆ. ಅದು ಮಾತ್ರವಲ್ಲ, ದೇವರು ಕೊಟ್ಟದನ್ನ ಪ್ರೊಟೆಕ್ಷನ್. ಸ್ತೋತ್ರ. ದೇವರು ಕೊಡೋದ್ರಲ್ಲಿ ನಿನಗೊಂದು ಕಾವಲಿ ಇರುವಂಥದ್ದಾಗಿರುತ್ತೆ. ಒಂದು ಶತ್ರು ಮುಟ್ಟಕ್ಕಾಗಲ್ಲ. ಕಳೆದ ದಿವಸಗಳಲ್ಲಿ ನೀನು ಎಷ್ಟೇ ದುಡಿದ್ರು ತೂತು ಚೀಲದಲ್ಲೇ ಹಾಕದಂಗೆ ಯಾರೋ ತಗೊಂಡೋಗ್ತಾ ಇದ್ದಾರೆ. ವೈದ್ಯರಿಗೊಂದಷ್ಟು, ಲಾಯರ್ಗೊಂದಷ್ಟು, ಪಿಕ್ ಪ್ಯಾಕೆಟ್ ಮಾಡಿದವನಿಗೊಂದಷ್ಟು, ಕಳ್ಳ ಕದಿಮರಿಗೊಂದಷ್ಟು, ಮೋಸ ವಂಚನೆಗೊಂದಷ್ಟು, ಎಲ್ಲ ನಷ್ಟ. ದೇವರು ಆತ್ಮನೆ ಹೇಳ್ತಾ ಇದ್ದಾನೆ, ಸಾಕು ಮಗಳೇ, ಸಾಕು ಮಗನೇ, ಇಲ್ಲಿಗೆ ನಿಲ್ಲಿಸು. ನಾನು ಹೇಳೋ ಮಾರ್ಗದಲ್ಲಿ ನೀನ್ ಬಾ. ನಾನು ನಿನಗೋಸ್ಕರ ಒಂದು ಸಿದ್ಧ ಮಾಡಿಟ್ಟಿದ್ದೇನೆ, ಆಶೀರ್ವಾದ ಸಿದ್ಧ ಮಾಡಿಟ್ಟಿದ್ದೇನೆ. ಅಲ್ಲಿ ಯಾರು ಟಚ್ ಮಾಡಕ್ಕಾಗಲ್ಲ. ನಾನು ನಿನ್ನ ಸಂಗಡ ಇರ್ತೀನಿ. ದೇವರ ವಾಕ್ಯ ಹೇಳ್ತದೆ, ನಾನು ಅದ್ವಿತೀಯನಾದ ದೇವರು, ನಾನು ನಿಮ್ಮ ಸಂಗಡ ವಾಸ ಮಾಡ್ತೇನೆ. ನಷ್ಟ ಅಂತ ಹೇಳೋದಲ್ಲ, ಅಲ್ಲಿ ನಾನೊಂದು ಪ್ರೊಟೆಕ್ಷನ್ ಕೊಡ್ತೀನಿ. ಒಂದು ಬೇಲಿ ಕಟ್ಟಿ ನಿಮ್ಮ ಸಂಪತ್ತುಗಳನ್ನು, ನಿಮ್ಮ ಐಶ್ವರ್ಯವನ್ನ, ನಿಮ್ಮ ಆರೋಗ್ಯವನ್ನ, ನಿಮಗಿರುವಂಥ ಆಶೀರ್ವಾದವನ್ನ ನಾನು ಕಾಪಾಡುತ್ತೇನೆ. ಇದು ಯೆಹೋವನ ನುಡಿ. ನಂಬುವ ದೇವ ಮಕ್ಕಳು ಕೂಗಿ ಹೇಳ್ರಿ, ಆ ವಾಗ್ದಾನ ನನಗುಳ್ಳದು, ಆ ವಾಗ್ದಾನದ ಒದಗಿಸುವಿಕೆ ನನಗುಳ್ಳದು, ಆ ಸಂರಕ್ಷಣೆ ನನಗುಳ್ಳದು, ಆ ಸುರಕ್ಷಿತತೆ ನನಗುಳ್ಳದು. ಗಟ್ಟಿಯಾಗಿ ಬಾಯಿ ತೆರೆದು ಹೇಳ್ರಿ. ಹಲ್ಲೆಲೂಯಾ. ಇನ್ನ ಗಮನಿಸ್ರಿ, ಇಷ್ಟೊಂದು ಆಶೀರ್ವಾದ ದೇವರು ಕೊಡುವಾಗ ಮನುಷ್ಯರಾದ ನಮ್ಮಲ್ಲಿ ಬರುವಂತ ಚಿಂತೆ ಒಂದನೇದು, ಈ ಆಶೀರ್ವಾದ ತಡೆ ಹಿಡಿಯುವಂತ ದುಷ್ಟಶಕ್ತಿಗಳಿದೆ. ಆಶೀರ್ವಾದವನ್ನ ತಡೆ ಹಿಡಿಯುವಂತ ದುಷ್ಟಶಕ್ತಿಗಳಿದೆ. ಇದನ್ನ ನಾನು ಕರೆಯುವಂತ ಹೆಸರು ದ ಸ್ಪಿರಿಟ್ ಆಫ್ ರೆಬಿಲಿಯನ್, ಅವಿದ್ಯತ್ವದ ಆತ್ಮ. ಸ್ತೋತ್ರ. ಇದು ಮಾಟ ಮಂತ್ರ ಇವುಗಳಿಗೆ ಸಮವಾಗಿರುವಂಥದ್ದು. ಇದು ಅವಿದ್ಯತ್ವದ ಆತ್ಮ. ಸತ್ಯವೇದ ವಾಕ್ಯದಲ್ಲಿ ದೇವರು ಹೇಳಿದನು, ನಾನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ, ನೀನು ಹೋಗೋ ಸ್ಥಳದಲ್ಲ ನಿನಗೆ ಸಫಲತೆ ಉಂಟಾಗುತ್ತೆ, ಯಾವುದಕ್ಕೂ ಕೊರತೆ ಇರಲ್ಲ, ಕಡಿಮೆ ಇರಲ್ಲ. ಆದರೆ
ಒಂದು ಗುಂಪಿನ ಜನ, 1ನೇ ಅಧ್ಯಾಯದ 26ನೇ ವಾಕ್ಯ ಗಮನಿಸ್ರಿ. 1ನೇ ಅಧ್ಯಾಯದ 26ನೇ ವಾಕ್ಯ ಗಮನಿಸ್ರಿ. ಆದರೂ ನೀವು ಹತ್ತಲೊಲ್ಲದೆ ದೇವರು ಹೇಳಿದನು, ಯು ಕಮ್ ಅಪ್, ನೀನ್ ಮೇಲಕ್ ಬಾ. ನಾವ್ ಹೇಳ್ತೀವಿ ನಾವ್ ಮೇಲಕ್ ಬರಲ್ಲ, ನಾವಿಲ್ಲೇ ಇರ್ತೀವಿ. ಸ್ತೋತ್ರ. ದೇವರು ಯಾರನ್ನು ಕೆಳಗಿನವನಾಗಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯದ 1ನೇ ವಾಕ್ಯದಿಂದ ನೀವು ಕೆಳಗಡೆ ಓದ್ತಾ ಬಂದ್ರೆ ಅಲ್ಲಿ ನಾವು ಹೀಗೆ ಕಾಣ್ತೇವೆ, ಯೆಹೋವನ ಆಜ್ಞೆಗಳನ್ನ, ಅವನ ಕಟ್ಟಳೆಗಳನ್ನ, ಅವನ ನಿಯಮಗಳನ್ನ ಕೈಗೊಂಡು ನಡೆಯುವವರು ಅಥವಾ ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗದೆ ಇರುವವರು, ಇಂಥ ಆಶೀರ್ವಾದಗಳನ್ನೆಲ್ಲ ಅವರಿಗೆ ಪ್ರಾಪ್ತವಾಗುವುದು. ಯಾವುದು? ಅವರು ಹೊಲದಲ್ಲಿ ಹೋದ್ರು ಆಶೀರ್ವಾದ, ಮನೆಗೆ ಬಂದ್ರು ಆಶೀರ್ವಾದ, ಕೆಲಸಕ್ಕೆ ಹೋದ್ರೆ ಆಶೀರ್ವಾದ, ಮನೆಗೆ ಬಂದ್ರೆ ಆಶೀರ್ವಾದ. ಕಣಜದಲ್ಲಿರುವ ಪುಟ್ಟಿಗಳು ತುಂಬಿ ತುಳುಕುವಂಥದ್ದಾಗಿರುತ್ತದೆ. ಹಾಲೆಲೂಯ. ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಮಾಡ್ತೇನೆ. ನಿನಗೆ ವಿರುದ್ಧವಾಗಿ ಶತ್ರು ಒಂದು ಮಾರ್ಗವಾಗಿ ಬಂದ್ರೆ ನಾನು 7 ಮಾರ್ಗವಾಗಿ ಅವರನ್ನ ಓಡಿಸ್ಬಿಡುತ್ತೇನೆ. ನೀನು ಕೆಳಗಿನವನಾಗಿರೋದಿಲ್ಲ, ನೀನ್ ಮೇಲಿನವನಾಗಿರುತ್ತೀಯ. ನೀನ್ ಬಾಲ ಆಗಿರೋದಿಲ್ಲ, ನೀನ್ ಶಿರಸ್ಸಾಗಿರುತ್ತೀಯ. ಇದೆಲ್ಲ ದೇವರ ವಾಕ್ಯದ ಪ್ರಮಾಣ. ದೇವರ ವಾಕ್ಯ ಹೇಳ್ತದೆ ನೀನ್ ಮೇಲಕ್ ಬಾ ಅಂತ. ಆಗ ದುರಾತ್ಮ ಹೇಳ್ತಾನೆ, ಏನ್ ಮೇಲಕ್ ಬರೋದ್ ಬಿಡು, ನಾವಿಲ್ಲೇ ಇರೋಣ. ನೋಡ್ರಿ, ಯಾರಲ್ಲಾದ್ರೂ ಅಂತ ಒಂದು ಚಿಂತೆ ಬಂದಿದ್ರೆ, ಥಿಂಕ್ ದಟ್ ಈಸ್ ದ ಸ್ಪಿರಿಟ್ ಆಫ್ ರೆಬಿಲಿಯನ್. ದೇವರು ಹೇಳಿದ್ರು, ಕಮ್ ಅಪ್. ದೇ ಸೆಡ್ ನೋ. ಗಮನಿಸ್ರಿ, 1:26 ಧರ್ಮೋಪದೇಶ ಕಾಂಡ ಪುಸ್ತಕ 1:26. ಆದರೂ ನೀವು ಹತ್ತಲೊಲ್ಲದೆ ಅಂದ್ರೆ ದೇವ್ರು ಏರ್ ಬಾ ಅಂದಾಗ ನಾ ಏರಲ್ಲ. ಏನೀಗ ನಾವು ಇಲ್ಲೇ ಇರ್ತೀವಿ, ಮಾಡಲ್ಲ. ನೀವು ಸ್ತೋತ್ರ ಹೇಳ್ದೆ ಇದ್ದಾಗ ನನಗೊಂದು ಸಂಶಯ. ಸ್ತೋತ್ರ, ಕೆಲವ್ರನ್ನ ಹಗ್ಗ ಹಾಕಿ ಎಳೆದ್ರು ಬರಲ್ಲ, ಸ್ತೋತ್ರ ಬರಲಿಲ್ಲ. ಹಾಲೆಲೂಯ. ಏರಲೊಲ್ಲದೆ. ಆಮೇಲೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಉಲ್ಲಂಘಿಸಿ ನಿಮ್ಮ ಡೇರೆಗಳಲ್ಲಿ ಗುಣಗುಟ್ಟುತ್ತಾ. ನಿಮ್ಮ ಡೇರೆಗಳೆಲ್ಲ ಏನೋ ಎಲ್ಲಿ ನೀವು ಹಾಕೊಂಡಿರೋ ಕೆಲವೊಂದು ಬೌಂಡ್ರಿ ಇದೆ, ಆ ಬೌಂಡ್ರಿಯಲ್ಲೇ ಗುಣಗುಟ್ಟೋದು. ಸ್ತೋತ್ರ ಬರಲಿಲ್ಲ. ಎಲ್ರಿಗೂ ಒಂದೊಂದು ಸರ್ಕಲ್ ಇದೆ, ಆ ಸರ್ಕಲ್ ಅಲ್ಲೇ ಗುಣಗುಟ್ಟೋದು. ಸ್ತೋತ್ರ. ಕೆಂಪಮ್ಮ ಮುನಿಯಮ್ಮನ ಹತ್ರ, ಮುನಿಯಮ್ಮ ಕೆಂಪಮ್ಮನ ಹತ್ರ, ಅವ್ರಿಗೊಂದು ಬೌಂಡ್ರಿ, ಅದು ಅಲ್ಲೇ ಗುಣಗುಟ್ಟೋದು. ಸ್ತೋತ್ರ. ಅಲ್ಲೇ ಗುಣಗುಟ್ಟೋದು. ನೀನು ಉದ್ಧಾರ ಆದ? ಇಲ್ಲ. ನಾನು ಉದ್ಧಾರ ಆದ್ನ? ಇಲ್ಲ. ಇಬ್ರು ಎಲ್ಲಿದ್ದೀವಿ? ಅಲ್ಲೇ ಇದ್ದೀವಿ. ಏನ್ ಮಾಡ್ತಾ ಇದ್ದೀವಿ? ಗುಣಗುಟ್ತಾ ಇದ್ದೀವಿ. ಅಲ್ಲೇ ಲೂಯ. ದೇವರು ಹೇಳ್ತಾ ಇದ್ದಾನೆ, ಮಗನೇ ಸಾಕು, ಈ ಜೀವನ ಸಾಕು, ಅಲ್ಲಿಂದ ಹೊರಗಡೆ ಬಾ. ಗುಣಗುಟ್ಟೋದನ್ನ ನಿಲ್ಲಿಸಿ ಮೇಲೆ ಕೇರಿ ಬಾ. ನಾನು ನಿನಗೋಸ್ಕರ ವಾಗ್ದಾನದ ದೇಶ ಸಿದ್ಧ ಮಾಡಿಟ್ಟಿದ್ದೇನೆ. ನಾನು ನಿನಗೋಸ್ಕರವಾಗಿ ಸಮಸ್ತವನ್ನ ಒದಗಿಸುವ ಯೆಹೋವನು. ನಾನು ನಿನಗೋಸ್ಕರ ಆ ಸಮೃದ್ಧಿಯನ್ನು ಕಾಪಾಡುವ ದೇವರು. ಸ್ತೋತ್ರ. ಆಮೇಲೆ ಆ ಡೇರೆ ಒಳಗಡೆ ಗುಣಗುಟ್ಟುತ್ತಾ, ಯೆಹೋವನು ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ. ಸ್ತೋತ್ರ. ಸುಮ್ಗೆ ಅಲ್ಲ, ಯೆಹೋವನು ನಾವಲ್ಲೇ ನೆಮ್ಮದಿಯಾಗಿದ್ವಿ. ಐಗುಪ್ತ ದೇಶದಲ್ಲೇ ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ ತಿನ್ಕೊಂಡು ಬಿಟ್ಟಿ ಮಾಡಿಕೊಂಡು, ಸ್ತೋತ್ರ, ಏನೋ ಒದೇನೋ ಪದೇನೋ ತಿನ್ಕೊಂಡು ಅವನ ದಾಸತ್ವದಲ್ಲಿ ಆರಾಮಾಗಿದ್ವಿ. ಸುಮ್ಗಿರ್ಲಾರ್ದೆ ದೇವ್ರು ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ದು ಸುಮ್ಗೇನಾ? ಸೇಡ್ ತೀರ್ಸ್ಕೊಳಕ್ಕೆ, ನಮ್ಮ ಮೇಲೆ ಮುಯಿ ತೀರ್ಸ್ಕೊಳಕ್ಕೆ. ಸ್ತೋತ್ರ. ನನಗೆ ಕೋಪ ಬರುತ್ತೆ, ದೇವ್ರಿಗೆ ಹೆಂಗೆ ಬಂದಿರಲ್ಲ. ಯೋಚನೆ ಮಾಡ್ರಿ, ಈ ಕೋಳಿನ ಕುಯ್ಯಕ್ಕಿಡಿದ್ರು ಅದು ಬಡ್ಕೊಳುತ್ತೆ, ಸಾಕಕ್ಕೆ ಹಿಡ್ಕೊಂಡ್ರು ಬಡ್ಕೊಳುತ್ತೆ. ಏನು ಕಿಡ್ಕೋತಾ ಇದ್ದಾರೆ ಅಂತ ಕೋಳಿಗೆ ಗೊತ್ತಿಲ್ಲ.
ಅರ್ಥ ಆಗ್ಲಿಲ್ಲ ಅಲ್ಲ? ಕೋಳಿನ ಕುಯ್ಯಕ್ಕಿಡಿದ್ರು ಪಿಯಾ ಪಿಯಾ ಅನ್ನುತ್ತೆ, ಹಲ್ಲಲ್ಲೂಯ. ಅದನ್ನ ಸಾಕಕ್ಕಿಡಿದ್ರು ಪಿಯಾ ಪಿಯಾ ಅನ್ನುತ್ತೆ. ನೀನು ಅರ್ಥ ಮಾಡಿಕೊಳ್ಳಬೇಕು, ನಿನ್ನ ದೇವರು ಯಾವತ್ತು ದೋಷವಾಗಿ ನಿನಗಾಗ್ಲಿ, ನಿನ್ನ ಕುಟುಂಬಕ್ಕಾಗ್ಲಿ, ನಿನ್ನ ಮಕ್ಕಳಿಗಾಗ್ಲಿ, ನಿನ್ನ ಭವಿಷ್ಯಕ್ಕಾಗ್ಲಿ ಎಂದಿಗೂ ದೋಷ ಮಾಡುವ ದೇವರಲ್ಲ. ಅವನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರು. ಆದರೆ ದುಷ್ಟಾತ್ಮನೋ, ದುರಾತ್ಮನೋ, ಕಳ್ಳನೋ, ಕದ್ದುಕೊಳ್ಳೋದಕ್ಕೆ, ಕೊಲ್ಲೋದಕ್ಕೆ, ನಾಶ ಮಾಡೋದಕ್ಕೆ ಬರುವ ಸೈತಾನನೋ, ಅವನು ನಿಮ್ಮಲ್ಲಿ ಅವಿದ್ಯತ್ವದ ಆತ್ಮವನ್ನ ತಂದಾಕಿ ದೇವರ ಆಜ್ಞೆಗಳನ್ನ, ಸತ್ಯವನ್ನ ನಿಮ್ಮ ಕಣ್ಣಿನಲ್ಲಿ ಮರೆಮಾಚಿ ನಿಮಗೆ ಬೇಡದೇ ಇರುವ ರೀತಿಯಲ್ಲಿ ಗುಣಗುಟ್ಟುವ ಸ್ವಭಾವವನ್ನ ಹಾಕಿ ನಿಮ್ಮನ್ನು ಪ್ರೇರೇಪಿಸಿ ದೇವರಿಗೆ ಕೋಪವನ್ನು ಉಂಟು ಮಾಡುವ ರೀತಿಯಲ್ಲಿ ನಡೆಸೋದು ಅವನ ತಂತ್ರ. ದೇವ ಮಕ್ಕಳೇ, ಇವತ್ತು ಹೇಳ್ರಿ, ಸಾಕು, ಈ ಜೀವನ ಸಾಕು, ನಾನು ಹೊರಗಡೆ ಬರ್ತಾ ಇದ್ದೇನೆ, ನಾನು ದೇವರ ಕಡೆ ತಿರುಕೊಳ್ತಾ. ಸ್ತೋತ್ರ, ಸ್ತೋತ್ರ. ಇನ್ನು ಗಮನಿಸಿ, ಆತನು ನಮ್ಮನ್ನು ಸಂಹರಿಸಬೇಕೆಂದು ಅಮೋರಿಯರ ಕೈಗೆ ಒಪ್ಪಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಸುಮ್ಗೆನ ತಗೊಂಬಂದು ಶತ್ರುವಿನ ಕೈಗೆ ಒಪ್ಪಿಸ್ತಾ ಇದ್ದಾನೆ ಅಂತ. ಇವರಲ್ಲಿ ಬಂದಂತ ದೋಷ ನಂಬರ್ 1, ಇವರು ಗುಣಗುಟ್ಟೋದಕ್ಕೆ, ಅಸಮಾಧಾನ ಉಂಟಾಗೋದಕ್ಕೆ ಕಾರಣಗಳು. ಒಂದು, ಇವರು ಯಾರ್ಯಾರ ಮೇಲೆ ಅಸಮಾಧಾನ ಪಟ್ಟರು? ಒಂದನೇ ಅಸಮಾಧಾನ ದೇವರಿಗೆ ವಿರುದ್ಧವಾಗಿ. ಹಲೋ, ದೇವರು ನಮ್ಮ ಮೇಲೆ ಹಗೆತನ ಮಾಡೋಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ ಅಂತ. ಎರಡನೇ ಅಸಮಾಧಾನ ದೈವ ಸೇವಕರ ಮೇಲೆ. ದೇವ್ರ ಕಣ್ಣು ಕಾಣಲ್ಲ, ಕಣ್ಣು ಕಾಣೋದು ದೇವರ ಸೇವಕರು. ವಾಕ್ಯವನ್ನು ಹೋದ್ರಿ, ಅರಣ್ಯಕಾಂಡ ಪುಸ್ತಕ, ಬುಕ್ ಆಫ್ ನಂಬರ್ಸ್, ಅರಣ್ಯಕಾಂಡ ಪುಸ್ತಕ 14:2. ಇಸ್ರಾಯೇಲರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ, ಮೋಶೆ ಆರೋನನಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ಒಂದು, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ಎರಡು, ಮೋಶೆ ಮತ್ತು ಆರೋನನಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ದೇವರ ಚಲನೆ, ನನ್ನ ವಿಷಯ ನಾನು ಬಿಡಲ್ಲ, ಮರ್ತಿಲ್ಲ, ಗಮನ ಇಟ್ಕೊಳ್ರಿ. ಎ ಮೂವ್ ಆಫ್ ಗಾಡ್, ದೇವರ ಚಲನೆ. ದೇವರ ಚಲನೆ ನಡಿಬೇಕಾದ್ರೆ, ಆ ನಡತೆಗೆ ದೇವರು ಏನಾದರೂ ಚಲಿಸ್ಬೇಕಾದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಸ್ಪಂದಿಸಬೇಕು. ದೇವರ ಆಶೀರ್ವಾದ ವಾಗ್ದಾನ ಮಾಡಿಟ್ಟಿದ್ದಾನೆ, ಅದಕ್ಕೆ ತಕ್ಕ ಹಾಗೆ ನಾವು ಚಲಿಸಬೇಕು. ಇಲ್ಲಿ ಜನ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ದೇವರು ಅಭಿಷೇಕ ಮಾಡಿದ ನಾಯಕರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ಇವರು ಬಂದ ಮಿಸ್ಟೇಕ್, ದೇವರ ಚಲನೆಗೆ ಅಡ್ಡಿ ಉಂಟು ಮಾಡುವಂತ ಕಾರ್ಯಗಳು. ನಂಬರ್ 2, ಎರಡನೇದು, ಇವರಲ್ಲಿ ಉಂಟಾದದ್ದು ಡಿಸ್ಕರೇಜ್ಮೆಂಟ್. ಸ್ತೋತ್ರ, ಸ್ತೋತ್ರ. ಅಧೈರ್ಯ ಪಡಿಸುವ ಸ್ವಭಾವ. ಧರ್ಮೋಪದೇಶ ಕಾಂಡ ಪುಸ್ತಕ 1:28, ಡ್ಯೂಟನಾಮಿ ಚಾಪ್ಟರ್ 1:28. ಅಧೈರ್ಯ ಪಡಿಸೋದು. ನೋಡ್ರಿ, ಯಾವಾಗ ನಿಮ್ಮ ಒಳಗಡೆ ಪರಿಶುದ್ಧಾತ್ಮನ ಬರ್ತಾನೋ, ಯಾವಾಗ ದೇವ್ರ ಸಂಗಡ ನೀವು ನಡೀತೀರೋ, ಎಲ್ಲದಕ್ಕೂ ಒಂಥರ ಮೊಂಡು ಧೈರ್ಯ. ಯಾರೋ ಹೇಳಿದ್ರು ಆಗಲ್ಲ ಅಂತ, ಅದೇನಕ್ರಿ ಆಗಲ್ಲ, ಯೇಸುವಿನ ನಾಮದಲ್ಲಿ ಆಗುತ್ತೆ ಬನ್ರಿ. ಇನ್ನ ಕೆಲವರು ಹೇಳ್ತಾರೆ, ಓ ನೀವೇನೋ ಹಂಗದ ಹೇಳ್ಬಿಡ್ತೀರಾ, ಸುಮ್ಗಿರ್ರಿ, ಬಾಯಿ ಮುಚ್ಕೊಂಡಿರ್ರಿ, ಆಗಲ್ಲ ಸುಮ್ಗಿರ್ರಿ ಅಂತವ್ರು ಯಾರಾದ್ರೂ ಇದ್ರೆ ಇವತ್ತು ಹೇಳ್ರಿ, ಸಾಕು ಮಾಡು, ಸಾಕು ಸಾಕು ಸಾಕು, ಎನಫ್ ಇಸ್ ಎನಫ್, ಸಾಕು. ಸ್ತೋತ್ರ. ಒಂದನೇ ಪ್ರಾಬ್ಲಮ್, ಗುಣಗುಟ್ಟುವ ಸ್ವಭಾವ, ಅಸಮಾಧಾನ ತೋರ್ಪಡಿಸುವ ಸ್ವಭಾವ. ಹಲ್ಲೆಲೂಯಾ. ಯಾವುದಕ್ಕೂ ತೃಪ್ತಿ ಇಲ್ಲ, ಯಾವುದಕ್ಕೂ ಅವ್ರು ಸಮಾಧಾನ ಪಡೋದಿಲ್ಲ, ಯಾವ ರೀತಿಯಲ್ಲೂ ದೇವರನ್ನ ಮೆಚ್ಚಿಸಕ್ಕ ಅವ್ರಿಗೆ ಇಷ್ಟನೇ ಇಲ್ಲ. ಎರಡು, ದೈವ ಸೇವಕರಿಗೆ ವಿರುದ್ಧವಾಗಿ ಮಾತಾಡ್ತಾರೆ, ಅಧೈರ್ಯಪಡಿಸ್ತಾರೆ. ನೋಡ್ರಿ, ಗಮನಿಸ್ರಿ, 1:28. ನಾವು ಹೋಗಬೇಕಾದ ಆ ಸೀಮೆ ಎಂತದೆಂದು ಆಲೋಚಿಸಿರಿ. ಅಲ್ಲಿ ಹೋಗಿದ್ದ ನಮ್ಮ ಸಹೋದರರು ನಮಗೆ ಆ ದೇಶದ ಜನರು ನಮಗಿಂತ ಹೆಚ್ಚಾಗಿಯೂ ಉದ್ದವಾಗಿಯೂ ಇದ್ದಾರೆ.
ಅವರಿರುವ ಪಟ್ಟಣಗಳು ದೊಡ್ಡವು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳವೂ ಆಗಿವೆ. ಅಲ್ಲಿ ಉನ್ನತ ಪುರುಷರನ್ನು ನೋಡಿದೆವೆಂದು ಹೇಳಿ ನಮ್ಮ ಧೈರ್ಯವನ್ನು ಕೆಡಿಸಿದ್ದಾರೆ. ಧೈರ್ಯ ಕೆಡಿಸೋದು ಒಂದು ಗುಂಪಿನ ಜನ. ಒಬ್ಬ ಧೈರ್ಯವಾಗಿ ಮುಂದೆ ಹೋಗ್ತಾನೆ, ಅವನಿಗೂ ಧೈರ್ಯ ಕೆಡಿಸ್ಬಿಡೋದು. ಹೇ, ನಿನಗೇನು ಗೊತ್ತು, ಸುಮ್ಗಿರಲ್ಲ. 12 ಜನದಲ್ಲಿ 10 ಜನ ಬಂದು ಏನು ಹೇಳಿದ್ರು ಗೊತ್ತೇನು? ಆ ಮನುಷ್ಯಕ್ಕೆ ಮಾಡೋ ಕೆಲಸ ಇಲ್ಲ. ನಮ್ಮವ್ರೇನು ಸುಮ್ಗೆ ಹೇಳ್ತಾರೇನು? ಕೋಟೆ ಕೊತ್ತಳಗಳಷ್ಟು ಎತ್ತರ ಇರುವಂತ ಪಟ್ಟಣಗಳು, ಅಜಾನುಭಾವುಗಳು, ಯುದ್ಧ ವೀರರು, ಅವ್ರ ಮುಂದೆ ನಾವು ಮಿಡತೆ ತರ ಕಾಣ್ತೀವಿ ಅಂತೆ. ಸೋತ್ರ ಇವ್ರು ಹೋಗಿ ನೋಡಿದ್ದಲ್ಲ, ಬಂದು ಹೇಳಿದ್ದು ಕೇಳಿಸ್ಕೊಂಡಿರೋದು. ಹೇಳ್ದವ್ರು ನೆಗೆಟಿವ್ ಆಗಿ ಹೇಳಿದ್ರು, ತಗೊಂಡವ್ರು ನೆಗೆಟಿವ್ ಆಗಿ ತಗೊಂಡ್ರು. ಹೇಳ್ದವ್ರು ಪಾಸಿಟಿವ್ ಆಗಿ ಹೇಳುವಾಗ ಪಾಸಿಟಿವ್ ಆಗಿ ತಗೊಳ್ಳೋ ಒಂದು ಗುಂಪು ಇರೋದಾದ್ರೆ, ಇದ್ರ ಒಳಗಡೆ ಇರುವ ದೇವ ಮಕ್ಕಳೇ, ನಿನ್ನನ್ನ ನನ್ನನ್ನ ಶತ್ರು ಅಧೈರ್ಯ ಪಡಿಸುವಾಗ, ನೆಗೆಟಿವ್ ಆಗಿ ಚಿಂತೆಗಳನ್ನು ತಂದಾಕಿ ನಿನ್ನನ್ನು ನಕಾರಾತ್ಮಕ ರೀತಿಯಲ್ಲಿ ನಡೆಸೋದಕ್ಕೆ ನೋಡುವಾಗ, ನನ್ನ ಭರವಸೆ ಯೆಹೋವನ ಮೇಲೆ ಇಟ್ಟಿರೋದ್ರಿಂದ, ಭರವಸೆ ಯೆಹೋವನ ಮೇಲೆ ಇಟ್ಟಿರೋದ್ರಿಂದ ಕೂಗಿ ಹೇಳ್ರಿ, ಕೂಗಿ ಹೇಳ್ರಿ, ಧೈರ್ಯದಿಂದ ಮುಂದೆ ಹೋಗೋಣ, ಧೈರ್ಯದಿಂದ ಕೈ ಹಾಕೋಣ. ಯೆಹೋವನು ನಮ್ಮ ಸಂಗಡ ಇರೋದ್ರಿಂದ ನಾವು ಕೈ ಹಚ್ಚುವ ಕೆಲಸ ಕಾರ್ಯಗಳು ಎಲ್ಲವೂ ಸಫಲವಾಗುತ್ತೆ. ಸ್ತೋತ್ರ, ಸ್ತೋತ್ರ. ಮೂರನೇದಾಗಿ ಇವರ ವೀಕ್ನೆಸ್, ಒಂದು ಗುಣಗುಟ್ಟಿದ್ರು. ಯಾರಿಗೆ ವಿರುದ್ಧ? ದೇವರಿಗೆ ವಿರುದ್ಧ. 2 ಸೇವಕರಿಗೆ ವಿರುದ್ಧ. ಸ್ತೋತ್ರ. 2ನೇದಾಗಿ ಅಧೈರ್ಯ ಪಡಿಸಿದ್ರು. 3ನೇದಾಗಿ ನಂಬಿಕೆ ಒಂಚೂರು ಇಲ್ಲ. 32ನೇ ವಾಕ್ಯ ನೋಡ್ರಿ, 32ನೇ ವಾಕ್ಯ. ಆದರೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಇನ್ನೂ ನಂಬಲೇ ಇಲ್ಲ. ಇನ್ನೂ ನಂಬಲಿಲ್ಲ. ಕೆಂಪು ಸಮುದ್ರ ದಾಟ ಆಯ್ತು, ಸ್ತೋತ್ರ ಬರಲಿಲ್ಲ. 40 ವರ್ಷ ಕಾಲ ಅರಣ್ಯದಲ್ಲಿ ದೇವರು ನಡೆಸಿದ ವಿಧ, ಅವರ ವಸ್ತ್ರ ಜೀರ್ಣವಾಗಿ ಹೋಗಲಿಲ್ಲ, ಅವರ ಕಾಲಿನ ಕೆರೆಗಳು ಸವಿದು ಹೋಗಲಿಲ್ಲ. ಸ್ತೋತ್ರ. ಹಾವು, ಚೇಳು, ವನ್ಯ ಮೃಗಗಳು ಯಾವುದು ಇವರನ್ನು ಕಚ್ಚದಂತೆ ಅರಣ್ಯದಲ್ಲಿ ಸುರಕ್ಷಿತವಾಗಿ ಕಾಪಾಡಿದ ದೇವರು, ಕೆಂಪು ಸಮುದ್ರವನ್ನು ವಿಭಾಗಿಸಿದ ದೇವರು, ಮಾರವನ್ನ ಸಿಹಿಯಾಗಿ ಮಾಡಿದ ದೇವರು, ದಾಹ ಎಂದು ಕೂಗಿದಾಗ ಬಂಡೆಯನ್ನ ಸೀಳಿ ನೀರನ್ನ ಕೊಟ್ಟ ದೇವರನ್ನ ಅದ್ಭುತ ಎಷ್ಟು ಕಂಡ್ರು, ಎಷ್ಟೆಲ್ಲ ಬಿಡುಗಡೆ ಕಂಡ್ರು, ಎಷ್ಟೆಲ್ಲ ಆಶೀರ್ವಾದ ಕಂಡ್ರು, ನಂಬಿಕೆ ಮಾತ್ರ ಇಲ್ಲ. ಇಷ್ಟು ಮಾಡಿರೋ ದೇವರು ಇನ್ನು ಮುಂದಕ್ಕೂ ಮಾಡ್ತಾನೆಂಬ ನಂಬಿಕೆ ಉಳ್ಳವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಸ್ತೋತ್ರ, 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 ಸ್ತೋತ್ರ. See, everybody will talk about the move of God. How God can move. ದೇವರು ಯಾವ ರೀತಿಯಲ್ಲಿ ಮೂವ್ ಮಾಡ್ಲಿಕ್ಕೆ ಸಾಧ್ಯ? Before that we have to be prepared. ನಾವು ಅದಕ್ಕಾಗಿ ಸಿದ್ಧರಾಗಿರಬೇಕು. ಒಪ್ಪೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಅರ್ಥ ಆಗ್ತಾ ಇದೆಯಾ? ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ. ನಾಶವಾಗಬೇಕಾದ್ರೆ ಯಾವತ್ತೋ ನಾಶವಾಗಬೇಕಾಗಿತ್ತು. ಐಗುಪ್ತ ದೇಶದಲ್ಲೇ ನಾಶವಾಗಬೇಕಾಗಿತ್ತು. ಅಲ್ಲಿಂದ ಹೊರಗಡೆ ತಂದಂತ ದೇವರು ನನ್ನನ್ನು ನಾಶ ಮಾಡೋದಕ್ಕಲ್ಲ, ವಾಗ್ದಾನದ ದೇಶದಲ್ಲಿ, ಹಾಲು ಜೇನು ಹರಿಯುವ ದೇಶದಲ್ಲಿ ನನ್ನನ್ನು ಸಮೃದ್ಧಿಯಾಗಿ ನಡೆಸೋದಿಕ್ಕೆ. ಸ್ತೋತ್ರ, 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 ಸ್ತೋತ್ರ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ದೇವರು ನಾನು ನಾಶ ಆಗ್ಬೇಕಾದ್ರೆ ಯಾವತ್ತೋ ನಾಶ ಆಗ್ಬಿಡ್ಬೇಕಾಯ್ತು. ಎಷ್ಟೋ ರೋಗ ಬರಲಿಲ್ಲ, ಎಷ್ಟೋ ಅಪಘಾತಗಳು ಬರಲಿಲ್ವಾ, ಎಷ್ಟೋ ಇಕ್ಕಟ್ಟುಗಳು ಬರಲಿಲ್ವಾ, ಅವತ್ತೇ ಎಕ್ಕುಟ್ಟು ಹೋಗ್ಬಿಡಕ್ಕಾಯಿತು. ಆದ್ರೆ ಇವತ್ತು ಉಳ್ಕೊಂಡಿರೋದಕ್ಕೆ ಕಾರಣ ಏನಂದ್ರೆ, ನನ್ನ ದೇವರು ಅವನನ್ನು ನಂಬಿದವರನ್ನ ಒಂದು ಕಾಲದಲ್ಲಿ ಅವರು ಕೈ ಬಿಡೋದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಅವರು ಎಂದಿಗೂ ಕದಲೋದಿಲ್ಲ, ಕದಲೋದಿಲ್ಲ. ಆಕಾಶ ಮಾರ್ಪಡಲಿ, ಭೂಮಿ ಮಾರ್ಪಡಲಿ, ದೇವರ ವಾಕ್ಯಕ್ಕೆ ಬದಲಾವಣೆ ಇಲ್ಲ. ಒಂದು ನಿಮಿಷ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿ ನೋಡ್ರಿ.
ಎಷ್ಟು ದಿನ ಪ್ರಾರ್ಥನೆ ಮಾಡಿದ್ರೆ, ದೇವ್ರೇ ನಿನ್ನ ಚಲನೆ ನಾನು ಕಾಣಬೇಕು ಅಂತ ಕೇಳ್ತಾ ಇದ್ದೆ ಅಲ್ಲ, ಒಂದು ನಿಮಿಷ ಯೋಚನೆ ಮಾಡು, ಎಷ್ಟೊಂದು ಅದ್ಭುತ ದೇವರು ನಿನ್ನ ಜೀವನದಲ್ಲಿ ಮಾಡಿದ್ದಾರೆ. ಆದರೆ ನಿನಗೆ ಯಾವುದಾದ್ರೂ ಒಂದು ವಿಷಯ ಬಂದಾಗ, ವೈ ಯು ಆರ್ ನಾಟ್ ಬಿಲೀವಿಂಗ್ ಗಾಡ್, ನೀನು ಏತಕ್ಕೆ ದೇವರನ್ನ ನಂಬುತ್ತಾ ಇಲ್ಲ? ನಿನಗೊಂದು ಪ್ರಯಾಸ ಬಂದಾಗ, ಒಂದು ಇಕ್ಕಟ್ಟು ಬಂದಾಗ, ಒಂದು ರೋಗ ಬಂದಾಗ, ಎಲ್ಲರೂ ಹೇಳಿದ್ರು ನೀನಿನ್ನ ಉದ್ಧಾರ ಆಗೋದಿಲ್ಲ ಅಂತ ಹೇಳುವಾಗ ನಿನಗೆ ಹೇಳಲಿಕ್ಕೆ ಸಾಧ್ಯನಾ? ಎಲ್ಲರೂ ಏನು ಬೇಕಾದ್ರೂ ಹೇಳಿ, ನನ್ನ ದೇವರಿಂದ ಅಸಾಧ್ಯವಾದುದು ಒಂದು ಇಲ್ಲ, ಒಂದು ಇಲ್ಲ, ಒಂದು ಇಲ್ಲ, ಎಲ್ಲ ಸಾಧ್ಯ. ನನ್ನ ದೇವರು ಇಲ್ಲಿವರೆಗೂ ನಡೆಸಿದ ಎಬೆನೇಸರ್ ಮುಂದಕ್ಕೂ ನಡೆಸೋದಕ್ಕೆ ಅವನು ಎಬೆನೇಸರ್ ಆಗಿರುತ್ತಾನೆ. ಅವನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಒಪ್ಪುವವರು ಮಾತ್ರ ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ 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 ಸ್ತೋತ್ರ. ಆಮೇಲೆ ಆಮೇಲೆ ದೇವರಿಗೆ ಹೆಚ್ಚಿನ ಸಮಯ ಬೇಡ್ರಿ. ಸೊ ನಾವು ಅರ್ಥ ಮಾಡ್ಕೊಬೇಕು, ದೇವರು ಹೇಳಿದ ವಾಗ್ದಾನ ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. 2, ದೇವರು ವಾಗ್ದಾನ ಮಾಡಿದ್ರೆ ಆ ವಾಗ್ದಾನ ನೆರವೇರೋದಕ್ಕೆ ಬೇಕಾಗಿರುವ ಸಕಲ ಕಾರ್ಯಗಳನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ತನ್ನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನ, ತನ್ನನ್ನ ಪ್ರೀತಿಸುವವರ ಹಿತಕ್ಕಾಗಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನ ಪ್ರೀತಿಸುವವರ ಹಿತಕ್ಕಾಗಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನ ಅವನು ಅನುಕೂಲವಾಗಿ ಮಾಡಿದ್ದಾನೆ. ಅವನು ಎಲ್ಲ ಕಾರ್ಯ ನಿನಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ತನ್ನನ್ನು ಪ್ರೀತಿಸುವವರಿಗೋಸ್ಕರವಾಗಿ ತಾನು ಸಿದ್ಧ ಮಾಡಿಟ್ಟಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯ ಅವನ ಭಾವನೆಯಲ್ಲೂ ಸಹ ಅದು ಹುಟ್ಟಲೇ ಇಲ್ಲ. ದೇವರು ಸಿದ್ಧ ಮಾಡಿರೋ ವಾಗ್ದಾನದ ಸ್ಥಳದಲ್ಲೇ ನೀನು ಹೆಜ್ಜೆ ಇಟ್ರೆ ನಿನಗೆ ಆಶೀರ್ವಾದ ಇದೆ. ಎವ್ರಿಥಿಂಗ್ ಇಸ್ ಪ್ರಿಪೇರ್ಡ್. ಹಿ ಇಸ್ ವೇಟಿಂಗ್. ದೇವರು ಕಾಯ್ತಾ ಇದ್ದಾರೆ. ನನ್ನ ಮಗ ಯಾವಾಗ ಅಲ್ಲಿಗೆ ಬರ್ತಾನೆ, ನನ್ನ ಮಗಳು ಯಾವಾಗ ಅಲ್ಲಿಗೆ ರೀಚ್ ಆಗ್ತಾಳೆ. ಸೋತ್ರ 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 ಸೋತ್ರ. ನೋಡ್ರಿ, ಗಮನಿಸ್ರಿ, ಅಪ್ಪನ ಮನೆ ಬಿಟ್ಟು ಹೋಗಿರುವ ದುಷ್ಟ ಕುಮಾರ ಹೋಗಿರೋ ಜಾಗಕ್ಕೆ ಅಪ್ಪ ಹೊತ್ಕೊಂಡು ಹೋಗ್ಲಿಲ್ಲ. ಮಗನೇ, ಆಗಿದಾಯ್ತು, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಹೋಗ್ಬಿಟ್ಟೆ, ನೀನೇ ಇಲ್ಲಾಂದ್ರೆ ಈ ಆಸ್ತಿ ಎಲ್ಲ ಯಾರಿಗೋ, ಅದಕ್ಕೆ ನಿನ್ನನ್ನು ಹುಡ್ಕೊಂಡು ತಗೊಂಬಂದಿದ್ದೀನೋ, ಎಲ್ಲಿದೆಯೋ ತಗೊಳಪ್ಪ. ಅವನು ಎಲ್ಲಿ ಬಿದ್ದಿದ್ನೋ, ಹಂದಿ ತಿಂದ ಜಾಗದಲ್ಲಿ, ಹಂದಿ ಮೇಯಿಸ್ತಾ ಇದ್ದ ಕೊಟ್ಟಿಗೆಯಲ್ಲಿ, ಅಲ್ಲಿಗೆ ಅಪ್ಪ ತಗೊಂಡೋಗ್ಲಿಲ್ಲ. ಮಗ ಎದ್ದು ಅಪ್ಪನ ಹತ್ರ ಬಂದ. ಅಪ್ಪ ಕಾಯ್ತಾ ಇದ್ದ. ಕಮ್ 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 ಕಮ್, ನೀನು ಬರೋದಕ್ಕೋಸ್ಕರ ಹಗಲು ರಾತ್ರಿ ಎದುರು ನೋಡ್ತಾ ಇದೆ, ಕಾಯ್ತಾ ಇದೆ, ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಾ ಇದೆ. ಈ ಆಶೀರ್ವಾದ ನಿನಗುಳ್ಳೋದೋ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಆಶೀರ್ವಾದ ನಿನಗುಳ್ಳೋದು. ಅಪ್ಪ ಸಿದ್ಧ ಮಾಡಿಟ್ಟಿದ್ದಾನೆ. ಅಪ್ಪನ ಕಡೆಗೆ ಬಾ, ಸೇಯಿರ್ ಪರ್ವತವನ್ನ ಬಿಡು. ಈಗೋ ನಿನಗೋಸ್ಕರ ಒಂದು ಚೀಯೋನ್ ಪರ್ವತ ಇದೆ, ನಿನಗೋಸ್ಕರ ಒಂದು ವಾಗ್ದಾನದ ಕನಾನ್ ಇದೆ, ನಿನಗೋಸ್ಕರ ಒಂದು ಉತ್ತರ ದಿಕ್ಕಿದೆ, ನಿನಗೋಸ್ಕರ ಒಂದು ಸುರಗಣ ಪರ್ವತ ಇದೆ. ಅಲ್ಲಿದೆ ಆಶೀರ್ವಾದ. ನೀನು ಹತ್ ಕಡೆ ತಿರ್ಕೊಂಡು ಬಾ, ನಿನಗೋಸ್ಕರ ಸಿದ್ಧ ಮಾಡಿದ ಆಶೀರ್ವಾದ. ಈ ಆಶೀರ್ವಾದ ಸಿಕ್ಕಿದ್ರೆ ಯಾರಾದ್ರೂ ಕಣ್ಣ ಹಾಕೋದಕ್ಕೆ ಕಳ್ಳರು ಕದಿಮರು ಬರ್ತಾರ? ನೋ ಬಡಿ ವಿಲ್ ಟಚ್. ನಾನಲ್ಲಿ ಇರ್ತೀನಿ. ನಾನು ಅದ್ವಿತೀಯನಾದ ದೇವರು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ. ಆಮೇಲೆ ಮಿಸ್ಟೇಕ್ ಎಲ್ಲಿ ಬಂದಿರೋದು? ನಂಬರ್ 1, ದ ಸ್ಪಿರಿಟ್ ಆಫ್ ರೆಬಿಲಿಯನ್, ಅವಿದ್ಯತ್ವದ ಆತ್ಮ. ಅದೇನು ಮಾಡುತ್ತೆ? ಗುಣಗುಟ್ಟ ಸ್ವಭಾವ ಹುಟ್ಟಿಸುತ್ತೆ, ಅಸಮಾಧಾನ ಹುಟ್ಟಿಸುತ್ತೆ. ಯಾರಿಗೆ ವಿರುದ್ಧವಾಗಿ? ದೇವರಿಗೆ ವಿರುದ್ಧವಾಗಿ. ಯಾರಿಗೆ ವಿರುದ್ಧವಾಗಿ? ದೈವ ಸೇವಕರಿಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಪ್ರೇರಣೆ ಮಾಡ್ತಾ ಇರುತ್ತೆ. ನೀನು ಯಾವಾಗ ಅದನ್ನು ಮಾತಾಡ್ತೀಯೋ, ಯಾವಾಗ ಹೇಳ್ತೀಯೋ, ನಿನಗೆ ನೀನೇ ಒಂದು ಬೌಂಡ್ರಿ ಹಾಕದೆ ದೇವ್ರು ಹೇಳ್ತಾನೆ, ಆ ಬೌಂಡ್ರಿ ಮುರಿದು ನೀನು ಹೊರಗಡೆ ಬಾ. ಸ್ತೋತ್ರ.
ಎರಡನೇ ಕಾರ್ಯ, ಎರಡನೇದು, ಈ ಬೌಂಡ್ರಿಯಲ್ಲಿ ಇರೋರು ಮತ್ತೊಬ್ಬರನ್ನ ಧೈರ್ಯ ಪಡಿಸ್ತಾ ಇರ್ತಾರೆ. ಮತ್ತೊಬ್ಬರಿಗೆ ಧೈರ್ಯವಾಗಿ ಮುಂದೆ ಹೋಗೋರ್ನ ಹೇಳೋದು ನಿಲ್ಲಿಸ್ಬಿಟ್ಟು, ನಿನ್ನ ಕೈಲಿ ಆಗಲ್ಲ, ಹೋಗ್ಬೇಡ, ಸುಮ್ಮನೆ ಅವ್ರಿಗೇನೋ ಹುಚ್ಚರು, ಅವ್ರೇನೋ ಹುಚ್ಚರು, ನೀ ಆ ರವಿ ಪಾಸ್ಟ್ರು ಹುಚ್ಚ, ಅವ್ರನ್ನ ಜೊತೆ ಸೇರ್ಕೊಂಡು ನೀವು ಹಾಳಾಗೋಗ್ಬೇಡ್ರಿ, ಇಲ್ಲೇ ಇರ್ರಿ ಅಂತ ನಾನು ಹೇಳ್ತೀನಿ. ಅಲ್ಲಲ್ಲೂಯ್ಯ, ರವಿ ಪಾಸ್ಟ್ರು ಕ್ರಿಸ್ತನಿಗಾಗಿ ಹುಚ್ಚನಾಗಿದ್ದಾನೆ. ಈ ಹುಚ್ಚನ ಸಂಗಡ ಕ್ರಿಸ್ತನಿಗಾಗಿ ಹುಚ್ಚರಾಗೋರು ಯಾರಾದರೂ ಇದ್ರೆ ಅವರು ಮಾತ್ರ ಆಮೇಲೆ ಹೇಳ್ರಿ ಅಲ್ಲಲ್ಲೂಯ್ಯ. ಆಮೇಲೆ ಮೂರನೇದಾಗಿ, ಅಧೈರ್ಯ ಪಡಿಸೋದು ಮಾತ್ರ ಅಲ್ಲ, ನಂಬಿಕೆನೇ ಇಲ್ಲ. ಇವರು ಹಾಡುಗಳು ಹಾಡುವಾಗ, ಆರಾಧನೆ ಮಾಡುವಾಗ ಏನು ನಂಬಿಕೆ ಗೊತ್ತಾ? ಅದರ ಒಂದು ವಿಷಯ ಬರಲಿ, ಪ್ರಾಬ್ಲಮ್ ಬರಲಿ, ನಂಬಿಕೆನೇ ಇರಲ್ಲ. ಇದಲ್ಲ, ಇದಕ್ಕಿಂತ ತಾತನಂಗೆ ಬಂದ್ರೂ ನಾನು ಎದುರಿಸ್ತೀನಿ. ದೇವರಿಗೆ ಚಲನೆ ಮಾಡೋದಕ್ಕೆ ಎಷ್ಟು ಗಂಟೆ ಬೇಕು, ಎಷ್ಟು ಕಾಲ ಬೇಕು? ದೇವರ ಚಲನೆಗೆ ಒಂದೇ ಒಂದು ಕ್ಷಣ ಸಾಕ್ರಿ, ನಿನ್ನ ಚರಿತ್ರೆನೇ ಬದಲಾವಣೆ ಆಗ್ಬಿಡುತ್ತೆ, ನಿನ್ನ ಅವಸ್ಥೆನೇ ಬದಲಾವಣೆ ಆಗ್ಬಿಡುತ್ತೆ. Somebody lift up your voice. ಶಬ್ದ ತೆಗೆದು ದೇವರಿಗೆ ಸ್ತೋತ್ರ ಕೊಡ್ರಿ. ನನ್ನ ಅವಸ್ಥೆ ಒಂದೇ ಒಂದು ಕ್ಷಣ. ದೇವರು ಮಾಡೋದಕ್ಕೆ ಹೆಚ್ಚಿನ ಕಾಲ ಬೇಡ, ದೇವರು ಚಲಿಸೋದಕ್ಕೆ ಹೆಚ್ಚಿನ ಕಾಲ ಬೇಡ. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ, ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ಒಂದೇ ಒಂದು ಕ್ಷಣ ಸಾಕು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನು ಇಳಿದು ಬಂದ ಆ ಸಂಭವ ಇದೆಯಲ್ಲ, ಆ ಸಂಭವ, ಆ ಒಂದು ದಿನ, ಆ ಕ್ಷಣ ಇಳಿದು ಬಂದಂತ ಆ ಘಟನೆ ಇವತ್ತು ಅದೇ ಆತ್ಮನಲ್ಲೇ ನಾವು ಆರಾಧನೆ ಮಾಡ್ತಾ ಇರೋದು. ವರ್ಷಗಳು ಎಷ್ಟಾಯಿತು, ಸ್ಟಿಲ್. ಹಾಗಾದ್ರೆ ಇದರ ಒಳಗಡೆ ಇರುವ ನಿನ್ನ ಜೀವನದಲ್ಲಿ ದೇವರು ಒಮ್ಮೆ ಚಲಿಸೋದಕ್ಕೆ ಆರಂಭ ಮಾಡಿಬಿಟ್ಬಿಟ್ರೆ, ಒಂದು ಸತಿ ಚಲನೆ ಮಾಡಿಬಿಟ್ಬಿಟ್ರೆ, ಇದು ಎಲ್ಲಿಗೆ ನೆಲೆ ನಿಲ್ಲ, ಮುಗಿದೋಗೋದಿಲ್ಲ, ಇವತ್ತಿಗೆ ಕೊನೆಗೊಳ್ಳೋದಿಲ್ಲ. ತಲೆಮಾರು 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 ನಿನ್ನ ಮಕ್ಕಳು, ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ವಂಶ ವಂಶ ವಂಶವಾಗಿ ಅಲ್ಲಲ್ಲೂಯ್ಯ ಇದರ ಬಿಡುಗಡೆ ಎಫೆಕ್ಟ್ಗಳನ್ನ ಅವರು ಅನುಭವಿಸ್ತಾ ಇರುತ್ತಾರೆ. ಯಾರಾದ್ರೂ ನಂಬೋರು ಇದ್ರೆ ಅಂತವರು ಮಾತ್ರ ಗಟ್ಟಿಯಾಗೆ, ಅರ್ಥ ಆದವರು ಮಾತ್ರ. ಒಂದೇ ಒಂದು ಕ್ಷಣ, ವರ್ಷಗಳ ಹಿಂದೆ ಒಂದೇ ಒಂದು ಪ್ರಾಫಸಿ, ಒಂದೇ ಒಂದು ಪ್ರವದನೆ ನನ್ನನ್ನು ಇವತ್ತು ಈ ಸ್ಥಾನಕ್ಕೆ ತಗೊಂಡ್ಬಂದಿತ್ತು. ಒಂದೇ ಒಂದು ಪ್ರಾಫಸಿ, ಒಂದೇ ಒಂದು ಪ್ರವದನೆ ಶಬ್ದ ನನ್ನ ಜೀವನವನ್ನೇ ಪರಿವರ್ತನೆ ಮಾಡ್ತು. ಒಂದೇ ಒಂದು ಇದರ ಒಳಗಡೆ ಇರುವ ಕೆಲವರನ್ನ ಪರಿವರ್ತನೆ ಮಾಡಿಬಿಡ್ತು. ಹಾಗಾದ್ರೆ ಇವತ್ತು ದೇವರ ಒಂದೇ ಒಂದು ನಿಮ್ಮ ಜೀವನ ಮಾತ್ರ ಅಲ್ಲ, ನಿಮ್ಮ ಮುಂದಿನ ಭವಿಷ್ಯವನ್ನ ಬದಲಾವಣೆ ಮಾಡೋದಕ್ಕೆ ಸಾಮರ್ಥ್ಯ ಇದೆ ಎಂದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. Hallelujah! Just a move. The entire thing was changed. See, ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಉಜ್ಜೀವನ ನಡೆದಿದೆ. ಪಂಚಸತಮ ಸಭೆಯಲ್ಲಿ ಪಂಚಸತಮ ದಿನದಂದು 120 ಜನ ಮಾರ್ಕನ ಮಾಳಿಗೆಯಲ್ಲಿ ಕುಳಿತು ಆರಾಧನೆ ಮಾಡ್ತಾ ಇದ್ರು. ದೇ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್, ಜಸ್ಟ್ ದೇ ಆರ್ ಪ್ರೇಯಿಂಗ್. ಅವರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರು ಇಲ್ಲದೆ ಇರುವ ದೇವಾಲಯದಲ್ಲಿ ಸಾವಿರಾರು ಜನ ಪಾರಂಪರಾಗತವಾಗಿ ಆರಾಧನೆ ಮಾಡ್ಕೊಂಡು ಬರುವಾಗ 120 ಜನ ಅವರಿಂದ ಬೇರ್ಪಟ್ಟು ಸ್ತೋತ್ರ ಪಾರಂಪರೆ ಕಟ್ಟಿಗೆ ಬೀಳದೆ ತಮ್ಮನ್ನೇ ತಾವು ಬೇರ್ಪಡಿಸಿಕೊಂಡು ಆರಾಧನೆ ಮಾಡ್ತಿದ್ದ ಸ್ಥಳದಲ್ಲಿ ಪರಿಶುದ್ಧಾತ್ಮನು ಇಳಿದು ಬಂದನು. ಚರಿತ್ರೆ ಬದಲಾವಣೆ ಆಗಾಯ್ತು. ಸಮರ್ಯ ಪಟ್ಟಣದಲ್ಲಿ ಫಿಲಿಪ್ಪನು ಒಂದೇ ಒಂದು ಪ್ರಸಂಗ ಮಾಡಿದನು. ಸಮರ್ಯ ಪಟ್ಟಣದ ಅವಸ್ಥೆ ಬದಲಾವಣೆ ಆಗೋಯ್ತು. ಸ್ತೋತ್ರ ಬರಲಿಲ್ಲ. ಅಂತ್ಯೋಕ್ಯದ ಉಜ್ಜೀವನ
ನೀವು ಅಪೊಸ್ತಲ ಕೃತ್ಯಗಳು ನಾನು ಹೇಳಿದಂಥ ಅಧ್ಯಾಯಗಳನ್ನು ನೀವು ಮನೆಗಳಿಗೆ ಹೋಗಿ ಓದ್ಕೊಳ್ರಿ. ನಾನು ಹೇಳಿದ್ದು ಆರಂಭದಲ್ಲಿ ಪಂಚಶತಮ ದಿನದಂದು ಇಳಿದು ಬಂದಿದ್ದು 2ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ಸಮರ್ಯ ಪಟ್ಟಣದಲ್ಲಿ ಉಂಟಾದಂಥ ಉಜ್ಜೀವನ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ. ಹಾಲೆಲೂಯ. ಅಂತ್ಯೋಕ್ಯದಲ್ಲಿ ಉಂಟಾದಂಥ ಉಜ್ಜೀವನ, ಅಲ್ಲೇನು ದೊಡ್ಡ ವಿಷಯ ಏನು ಇರಲಿಲ್ಲ. ಹಾಲೆಲೂಯ. ಒಂದೇ ಒಂದು ಮೂ ಸ್ತೋತ್ರ ಬರಲಿಲ್ಲ. ಒಂದೇ ಒಂದು ಮೂ ನೋಡ್ರಿ. ಆ ಮೂನಲ್ಲಿ ಅಂತ್ಯೋಕ್ಯದಲ್ಲಿ ಉಜ್ಜೀವನ ನಡೆಯಿತು. ಏಷ್ಯಾ ಮೈನರ್ ಪೂರ್ತಿಯಾಗಿ ದೇವರ ವಾಕ್ಯ ಹಬ್ಬೋದಕ್ಕೆ ಆ ಒಂದೇ ಒಂದು ಮೂ ಸಾಕಾಗಿತ್ತು. ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯಕ್ಕೆ ಬಂದಾಗ ಎಫೆಸದಲ್ಲಿ ನಡೆದಂತ ಉಜ್ಜೀವನ ದೊಡ್ಡದೇನಲ್ಲ. ಪೌಲ ಬಂದ ಅಲ್ಲಿಗೆ ಒಂದೇ ಒಂದು ಪ್ರಶ್ನೆ, ನೀವು ಪವಿತ್ರಾತ್ಮನನ್ನು ಹೊಂದ್ಕೊಂಡಿದ್ದೀರಾ? ಅವ್ರು ಹೇಳಿದ್ರು ಹಂಗಂದ್ರೆ ಏನು ನಮ್ಗೆ ಗೊತ್ತೇ ಇಲ್ಲ. ತಗೋ ಒಂದು ಪ್ರಸಂಗ, ಸ್ತೋತ್ರ. ಯೋಗನಾನ್ನ ಕೈ ಕೆಳಗಡೆ ದೀಕ್ಷಾಸ್ಥಾನ ಹೊಂದಿದ್ರಿ ನೀವು, ಪರಿಶುದ್ಧಾತ್ಮ ಏನಂತ ಗೊತ್ತಿಲ್ಲ, ತಗೊಳ್ರಿ ಹೇಳಿ. ಅವ್ರಿಗೆ ಕಾರು ತಲೆ ಮೇಲೆ ಕೈ ಇಟ್ಟರು, ಅಭಿಷೇಕ ಹೊಂದಿದ ಒಂದು 12 ಜನ ಹೊರಗಡೆ ಬಂದರು. ಅಲ್ಲಿಂದ ಕೊಲೋಸಿಯ ಸಭೆ ಬಂತು, ಅಲ್ಲಿಂದ ಪಟ್ಟಣಗಳಿಗೆ ವ್ಯಾಪರಿಸ್ತು. ಅದುವರೆಗೂ ಭಯಂಕರವಾಗಿ ಹೈಲೈಟ್ ಆಗ್ತಿದ್ದಂಥದ್ದು ಯಾರು ಗೊತ್ತಾ? ಪೇತ್ರ ಸೇವೆಯಲ್ಲಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇದ್ದಂಥ ಪೇತ್ರ ಸೈಡ್ ಲೈನ್ ಆಗಿ ಅದುವರೆಗೂ ಹೆಸರಿಗಿಲ್ಲದ ಇದ್ದ ಪೌಲ ಮುಂದೆ ಬಂದ. ನೀವು ಸ್ತೋತ್ರ ಹೇಳಲಿಲ್ಲ. ಇದುವರೆಗೂ ಹೆಸರು ಮಾಡ್ಕೊಂಡು ಮುಂದೆ ಇರೋರಲ್ಲ ಹಿಂದಕ್ಕೆ ಹೋಗ್ತಾರೆ. ಹೆಸರಿಗಿಲ್ಲದ ಇರೋರ್ನೆಲ್ಲ ದೇವ್ರ ಮುಂದೆ ತಂದ್ಬಿಡ್ತಾರೆ. ದಟ್ ಈಸ್ ದ ಮೂವ್ ಆಫ್ ಗಾಡ್. ಸೋತ್ರ ಒಂದೇ ಒಂದು ಮೂವ್ ಸಾಕ್ರಿ. ಜಸ್ಟ್ ಎ ಮೂವ್ ಆಫ್ ಗಾಡ್. ಒಂದು ಮೂವ್ ನಿನ್ನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಗಮನಿಸ್ರಿ. ಯಾವುದಾದ್ರೂ ಒಂದು ಮೂವ್ ನಡಿಬೇಕಾದ್ರೆ ಹಿಂದ್ಗಡೆ ಏನಾದರೂ ಘಟನೆಗಳು ನಡೆದಿರಬೇಕು. ಆ ಘಟನೆಗಳೇ ನಿನ್ನ ಮೂವ್ಗೆ ಒಂದು ಕಾರಣ, ಮುಖಾಂತರ. ಕೆಲವರೆಲ್ಲ ಹೇಳ್ತಾರೆ, ಅಯ್ಯೋ ಪಾಸ್ಟ್ರೇ ನಮಗೆ ಸಿಕ್ಕಾಪಟ್ಟೆ ಹಿಂಸೆ. ಸಿಸ್ಟರ್, ಆ ಹಿಂಸೆನೇ ದೇವರು ಚಲಿಸುವಂತೆ ಮಾಡಿದಕ್ಕೆ ಮುಖಾಂತರ. ಸಂಶಯ ಇದೆಯಾ? ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯದ 19ನೇ ವಾಕ್ಯವನ್ನ ಓದೋಣ. 11ನೇ ಅಧ್ಯಾಯದ 19ನೇ ವಾಕ್ಯವನ್ನ ಓದೋಣ. ಗಮನಿಸ್ರಿ. ಸ್ತೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದ್ಯರಿಗೆ ಹೊರತು ಮತ್ತಾರಿಗೂ ದೇವರ ವಾಕ್ಯವನ್ನು ಹೇಳದೆ. ಪ್ರೈಸ್ ದ ಲಾರ್ಡ್. ಸ್ತೆಫನನ ಹಿಂಸೆಯಿಂದ ಚದ್ರು ಹೋದ್ರು. ಇವರು ಇದನ್ನು ಬಿಟ್ಟಿಲ್ಲ. ಇವರು ಗಮನಿಸ್ರಿ, ಚದ್ರು ಹೋದ್ರು. ಎಲ್ಲಾ ಕಡೆ ಚದ್ರ ಸಾಕ್ಬಿಟ್ರು ದೇವರು. ಚಲ್ಲಾಪಿಲ್ಲಿ ಆದ್ರು. ಎಲ್ಲ ಹೋದ್ರು ಇವರು ಸುವಾರ್ತೆ ಹೇಳಬೇಕು ಅಂತ. ಆದ್ರೆ ಇವ್ರಿಗೂ ಒಂದು ಬೌಂಡ್ರಿ ಇತ್ತು. ಏನ್ ಬೌಂಡ್ರಿ ಗೊತ್ತಾ? ಯಹೂದ್ಯರಿಗೆ ಮಾತ್ರನೇ ಸುವಾರ್ತೆ ಹೇಳೋದು. ನಮ್ಮಲ್ಲಿ ಅನೇಕರಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ದೀಕ್ಷಾಸ್ನಾನ ಹೊಂದಿದ್ದಾರೆ, ಅಭಿಷೇಕ ಹೊಂದಿದ್ದಾರೆ, ಎಲ್ಲ ಇದೆ. ನಾವು ಗೌಡ್ರ ಫ್ಯಾಮಿಲಿ, ಗೌಡ್ರ ಹುಡುಗಿನೇ ಮದುವೆ ಮಾಡೋದು ಅಂದಂಗೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ನನಗೊಂಥರ ಸಂಶಯ. ಯಹೂದ್ಯರಲ್ಲಿ ಅಹಿಂಸೆ ಬಂದಾಗ ಛತ್ರಿ ಹೋಗಿದ್ದ ಕಡೆ ಎಲ್ಲ ಇವರು ಸುವಾರ್ತೆ ಸಾರಬೇಕಾಗಿತ್ತು. ಆದರೆ ಇವರು ಯಾರಿಗೆ ಮಾತ್ರ ಸಾರ್ತಾ ಇದ್ರಂತೆ? ಯಹೂದ್ಯರಿಗೆ ಮಾತ್ರ, ನಮ್ಮವ್ರಿಗೆ ಮಾತ್ರ, ನಾವು ಮಾತ್ರ. ಪರಿಶುದ್ಧಾತ್ಮನ ಯೋಚನೆ ಮಾಡಿದ್ರು ನೋಡ್ರಿ. ಅವಾಗಿನ ಹೆಡ್ ಕ್ವಾರ್ಟರ್ಸ್ ಅನ್ನೋದು ಯೆರೂಸಲೇಮಿನಲ್ಲೇ ಇದ್ರೆ ಇವರು ಸರಿ ಆಗಲ್ಲ ಅಂತ ಹೇಳಿ ಇವರಿಗೆ ಉಪದ್ರವ ಕಳಿಸಿ ಚದುರಿಸಿದ್ರು. ಚದ್ರಿ ಹೋದ್ಮೇಲೆ ಆದರೂ ಏನಾದರೂ ಬುದ್ಧಿ ಕಲಿತಾರೆ ಅಂದರೆ ಅವಾಗಲೂ ಇಲ್ಲ. ಕೆಲವರೆಲ್ಲ ಇಲ್ಲೇ ಗೂಟ ಹೊಡ್ಕೊಂಡು ಹಿಂಗೇ ಕೂತು, ಅಪ್ಪ ಥ್ಯಾಂಕ್ ಯು, ಪ್ರತಿ ಭಾನುವಾರ ಆಹಾ ರವಿ ಪಾಸ್ಟರ್ ಪ್ರಸಂಗ, ಓಹೋ ರವಿ ಪಾಸ್ಟರ್ ಪ್ರಸಂಗ, ಆ ಉತ್ತಮವಾದ ಕೊಯರು, ಹಾಡು, ಆಹಾ ಓಹೋ, ಮನೋಹರವಾದಂಥ ಬಿಲ್ಡಿಂಗು, ಆಹಾ ಓಹೋ, ಇದರಲ್ಲೇ ತೃಪ್ತಿ. ದೇವರು ಹೇಳಿದ್ರು, ನೋಡ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ, ಹೊರಗಡೆ ಬರ್ತಾ ಇಲ್ವಲ್ಲ. ಒಂದು ಹಿಂಸೆ, ಒಂದು ಪ್ರಾಬ್ಲಮ್,
ಒಂದು ಪ್ರತಿಕೂಲ ಅದು ಬರ್ತಿದ್ದಾಗಲೇ ಅವಾಗ ಬಂದು ಹೇಳಿದ್ರು, ಪಾಸ್ಟ್ರೇ ನಾನು ಸೇವೆ ಮಾಡಬೇಕಂತ ಮನಸ್ಸು ಬಂದಿದೆ, ದೇವ್ರು ಯಾಕೋ ಕಳೆದ ದಿವಸಗಳಿಂದ ಎಲ್ಲ ಪ್ರೇರಣೆ, ಇದುವರೆಗೂ ಪ್ರೇರಣೆ ಇರಲಿಲ್ವಾ, ಇತ್ತು ಹೋಗ್ತಿರ್ಲಿಲ್ಲ, ಹಿಂಸೆ ಬಂದಿದೆ, ಪ್ರೇರಣೆ ಬಂದಿದೆ, ಪ್ರೇರಣೆ ಬಂದಿದ್ದಕ್ಕಾಗಿ ಸ್ತೋತ್ರ ಬಂದಿದೆ. ತಡ ಸೇವೆ ಕೊಟ್ಟರೆ ಎಲ್ಲಿಗೆ ಹೋಗ್ತೀರಾ? ಅದೇ ಸರ್ಕಲ್, ಹಳೇ ಸರ್ಕಲ್, ಅಲ್ಲೇ ರೌಂಡ್ ಹೊಡಿಯೋದು. ದೇವ್ರು ಹೇಳಿದನು, ನೀನು ಅಲ್ಲೇ ರೌಂಡ್ ಹೊಡಿಯೋದಕ್ಕಲ್ಲ, ಅನ್ಯ ಜನಾಂಗಗಳ ಬಳಿಯಲ್ಲಿ ಸುವಾರ್ತೆ ಕೊಂಡೊಯ್ಯೋದಕ್ಕೆ, ಈ ಸಭೆಯಲ್ಲೇ ಕುಳಿತಿರೋದಕ್ಕಲ್ಲ, ಇಲ್ಲಿಂದ ಕರ್ನಾಟಕದ 30 ಜಿಲ್ಲೆಗಳಿಗೂ ಸುವಾರ್ತೆಯನ್ನ ತಲುಪಿಸೋದಕ್ಕೆ. ಇದರ ಒಳಗಡೆ ನಡೆಯುವಂತ ಉಜ್ಜೀವನ ಇಲ್ಲಿಗೆ ನಿಲ್ಲೋದಲ್ಲ, ಇಲ್ಲಿ ನಡೆಯುವ ದೇವರ ಚಲನೆ ಇಲ್ಲಿಗೆ ಕೊನೆಗೊಳ್ಳೋದಲ್ಲ. ಕರ್ನಾಟಕ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು. ರಕ್ತಕ್ಕೆ ಹೋಗುತ್ತಿರುವ ಆತ್ಮಗಳು ಪರಲೋಕ ರಾಜ್ಯದ ಕಡೆ ಬರಬೇಕು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೋಡ್ರಿ, ಮೊದಲದಾಗಿ ಆತ್ಮನ ಚಲನೆ ಬಂದರೆ ಅದುವರೆಗೂ ಇಲ್ಲದೆ ಇರುವಂಥ ಬದಲಾವಣೆಗಳೆಲ್ಲ ಆಗುತ್ತೆ. ಒಂದನೇದು ಸ್ಥಳ ಬದಲಾವಣೆ ಆಯಿತು. ಸ್ಥಳ ಬದಲಾವಣೆ ಆಯಿತು. ಇದುವರೆಗೂ ಹೆಡ್ ಕ್ವಾರ್ಟರ್ಸ್ ಯಾವುದು? ಜೆರುಸಲೇಮ್. ಯೆರೂಸಲೇಮಿನಿಂದ ಪರಿಶುದ್ಧಾತ್ಮನ ಮೂವ್ ಮಾಡಿ ಎಲ್ಲಿಗೆ ತಂದ್ರು ಗೊತ್ತಾ? ಅಂತ್ಯೋಕ್ಯಗೆ ತಂದರು. ಅಂತ್ಯೋಕ್ಯದಲ್ಲಿ ದೇವರ ಚಲನೆ ಆರಂಭವಾಯಿತು. ಹಲ್ಲೆಲೂಯ. ಅದುವರೆಗೂ, ಎರಡನೇದು, ಅದುವರೆಗೂ ಯಹೂದ್ಯರ ಬಳಿಯಲ್ಲಿ ಮಾತ್ರ ಸುವಾರ್ತೆ ಹೇಳ್ತಾ ಇದ್ದವರು ಅಲ್ಲಿಂದ ಹೊರಗಡೆ ಬಂದರು. ನೀವು ಓದ್ತಿದ್ದಂಥ ವಾಕ್ಯ 19ನೇ ವಾಕ್ಯದಲ್ಲೇ ಇದೆ ಅದು. ಅಲ್ಲಿಂದ ಹೊರಗಡೆ ಬಂದರು. ಯಾರಿಗೆ? ಅನ್ಯ ಜನರಿಗೆ. ಅವರು ಸುವಾರ್ತೆ ಸಾರಂಗೆ. ಇದರ ಒಳಗಡೆ ಪರಿಶುದ್ಧಾತ್ಮನು ನಿಜವಾಗ್ಲೂ ನಿನ್ನ ಒಳಗಡೆ ಚಲಿಸೋದಕ್ಕೆ ಆರಂಭ ಮಾಡಿದ್ರೆ, ದೇವರ ಆತ್ಮನು ನಿನ್ನಲ್ಲಿ ಚಲಿಸೋದಕ್ಕೆ ಆರಂಭ ಮಾಡಿದ್ರೆ, ಅದು ಆಫೀಸರೋ ನಾನ್ ಆಫೀಸರೋ, ಅದು ಬಡವನೋ ಶ್ರೀಮಂತನೋ, ವಿದ್ಯಾವಂತನೋ ಅವಿದ್ಯಾವಂತನೋ, ಅವನ ಕಪ್ಪೋ ಬಿಳುಪೋ, ಅವನ ಪರದೇಶದವನೋ ಸ್ವದೇಶದವನೋ, ಅವನ ಕನ್ನಡದವನೋ ಮಲಯಾಳದವನೋ, ಹಿಂದಿಯವನೋ ಇಂಗ್ಲಿಷ್ ಅವನೋ, ಅವನ ಇಂಡಿಯಾದವನೋ ಫಾರಿನ್ನವನೋ ಯಾವುದೇ ಆಗಲಿ, ಒಂದೇ ಒಂದು ಈ ಪರಿಶುದ್ಧಾತ್ಮನ ಚಲನೆ ನಿನ್ನ ಒಳಗಡೆ ಆರಂಭ ಆದರೆ ನಿನಗೆ ಒಂದೇ ಗೊತ್ತು, ಅದು ಯಹೂದನ ಮಾತ್ರ ಅಂತ ಅಲ್ಲ, ಸಿಕ್ಕದವರಿಗೆಲ್ಲ ಸುವಾರ್ತೆ. ಬಸ್ಸಲ್ಲಿ ಹತ್ತಿದ್ರೆ ಸುವಾರ್ತೆ, ಮಾರ್ಕೆಟ್ಗೆ ಹೋದ್ರೆ ಸುವಾರ್ತೆ, ಸಂತೆಗೆ ಹೋದ್ರೆ ಸುವಾರ್ತೆ, ಫ್ರೆಂಡ್ ಸಿಕ್ಕಿದ್ರೆ ಸುವಾರ್ತೆ, ಅಲ್ಲಲ್ಲಿ ಸಂಬಂಧಿಕರು ಸಿಕ್ಕಿದ್ರೆ ಸುವಾರ್ತೆ. ಅಂತವರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ಅದು ನಿನ್ನಿಂದ ಸಾಧ್ಯವಾಗೋದಲ್ಲ. ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇದ್ದು ಚಲಿಸುತ್ತಾ ಇದ್ರೆ. ಸ್ತೋತ್ರ 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 ಸ್ತೋತ್ರ. ಸ್ಥಳ ಬದಲಾವಣೆ ಆಯಿತು. ಯಹೂದ್ಯರ ಮಧ್ಯದಲ್ಲಿ ಮಾತ್ರ ಅಲ್ಲ, ಈಗ ಅನ್ಯ ಜನಾಂಗಗಳ ಮಧ್ಯದಲ್ಲಿ ಸುವಾರ್ತೆ. ಅದುವರೆಗೂ ಫ್ರಂಟ್ ಲೈನಲ್ಲಿ ಇದ್ದಂಥ ಪೇತ್ರನು ಈಗ ಸೈಡ್ ಲೈನ್ ಆದ. ಸ್ತೋತ್ರ. ಅದುವರೆಗೂ ಅಡ್ರೆಸ್ಗೆ ಇಲ್ದಿದ್ದಂಥ ಪೌಲನು ರಂಗ ಪ್ರವೇಶ ಮಾಡ್ತಾ ಇದ್ದಾನೆ. ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಇದುವರೆಗೂ ಅವಕಾಶಗಳನ್ನು ಕೊಟ್ಟಾಗಲೂ ಉಪಯೋಗಿಸದೇ ಇರುವ ಕೆಲವರನ್ನ ಸೈಡ್ ಲೈನ್ ಮಾಡಿ, ಸೈಡ್ ಲೈನ್ ಆಗಿದ್ದವರನ್ನ ಪರಿಶುದ್ಧಾತ್ಮನ ಫ್ರಂಟ್ ಲೈನಿಗೆ ತರುವ ಕಾಲ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಒಂದೇ ಒಂದು ನಷ್ಟವಾದ ಬಿಸ್ನೆಸ್ ಫ್ರಂಟ್ ಲೈನ್ ಬರುತ್ತೆ. ನಿಂದಿಸಿದ ಜನರ ಮಧ್ಯದಲ್ಲಿ ದೇವರ ಒಂದೇ ಒಂದು ಇನ್ನು ಅವಸ್ಥೆಯನ್ನೇ ಬದಲಾವಣೆ ಮಾಡಾಕ್ಬಿಡುತ್ತೆ. ಹಾಲೆಲೂಯ. ಲೆಟ್ ಮೀ ಕನ್ಕ್ಲೂಡ್ ದಿಸ್ ಮೆಸೇಜ್. ಒಂದು ತಿಳ್ಕೊಳ್ರಿ, ಬಿಫೋರ್ ಗಾಡ್ ಆಕ್ಟ್ಸ್, ದೇವರು ಚಲಿಸೋದಕ್ಕೆ ಮುಂಚೆ ನೀನು ಚಲಿಸು. ಪಕ್ಕದಲ್ಲಿರೋ ಕೈ ಕಟ್ಟೇಳು, ದೇವರು ಚಲಿಸೋದಕ್ಕೆ ಮುಂಚೆ ಮೊದಲು ನೀನು ಚಲಿಸು. ಬ್ರೇಕ್ ಅಪ್ ಯುವರ್ ಕಂಫರ್ಟ್ ಝೋನ್. ನಿನ್ನ ಸುರಕ್ಷಿತ ತಾಣವನ್ನು ಮುರಿದು ಹೊರಗಡೆ ಬಾ. ದೇವರು ಹೇಳ್ತಾನೆ, ಇನ್ನೆಷ್ಟು ಕಾಲ ಸೇರ್ ಪರ್ವತದಲ್ಲೇ ಸುತ್ತಾ ಇದೀಯಾ? ನಾನು ನಿನಗಾಗಿ ಒಂದು
ಕನಾನ್ ದೇಶ ಸಿದ್ಧ ಮಾಡಿದ್ದೇನೆ. 2 ಕೈಗಳನ್ನು ಮೇಲೆ ಕೆತ್ತಿಡಿ, ದೇವರ ಬಳಿ ಹೇಳ್ರಿ, ನನ್ನಲ್ಲಿ ಎಂದಿಗೂ ಅವಿದ್ಯತ್ವದ ಆತ್ಮ ಪ್ರವೇಶಿಸೋದಿಲ್ಲ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನನ್ನ ಬಾಯಿ, ನನ್ನ ಚಿಂತೆ, ನನ್ನ ಮಾತು, ನನ್ನ ನಡತೆ ಯೇಸುವಿನ ರಕ್ತದಿಂದ, ನನ್ನ ಮನಸ್ಸನ್ನು ಯೇಸುವಿನ ರಕ್ತದಿಂದ ನಾನು ಮುದ್ರೆ ಹಾಕಿದ್ದೇನೆ. ನಾನು ಎಂದಿಗೂ ಗುಣಗುಟ್ಟೋದಿಲ್ಲ. ನನ್ನ ಸೇವೆಯ ಅವಸ್ಥೆ ಬದಲಾವಣೆ, ನಮ್ಮ ಸಭೆಯ ಅವಸ್ಥೆ ಬದಲಾವಣೆ, ನಮ್ಮ ಪಟ್ಟಣದ ಅವಸ್ಥೆ ಬದಲಾವಣೆ ಯೇಸುವಿನ ನಾಮದಲ್ಲಿ ಒಂದೇ ಒಂದು ಚಲನೆ, ಅದು ಈಗಲೇ ನಂಬುವವರಾದ ನಮ್ಮ ಮೇಲೆ ಇಳಿದು ಬರಲೇ. ಯೇಸುವಿನ ನಾಮದಲ್ಲಿ ದೈವ ಶಕ್ತಿ ಈಗ ನಿಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲೇ. ದೈವಿಕವಾದ ಚಲನೆ, ಗಾಡ್ಸ್ ಮೂವ್ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಈ ನಿಮಿಷದಲ್ಲಿ ಉಂಟಾಗಲಿ. ಯು ವಿಲ್ ಚೇಂಜ್. ನೀನು ಬದಲಾವಣೆ ಆಗಿದೀಯಾ, ನಿನ್ನ ಅವಸ್ಥೆಗಳು ಬದಲಾವಣೆ ಆಗಿದೆ, ನಿನ್ನ ಶಾಪಗಳು ಮುರಿದಿದೆ, ನಿನ್ನ ರೋಗಗಳು ವಾಸಿಯಾಗಿದೆ. ಇನ್ನ ನೀನು ಸೇರ್ ಪರ್ವತದಲ್ಲಿ ತಿರುಗಾಡೋದಿಲ್ಲ. ನೀನು ಉತ್ತರ ದಿಕ್ಕಿನ ಕಡೆ ತಿರುಗುತ್ತೀಯ. ನಿನಗೆ ಆಶೀರ್ವಾದ ಅಲ್ಲಿಂದ ಬರುತ್ತೆ, ಉದ್ಧಾರ ಅಲ್ಲಿಂದ ಬರುತ್ತೆ. ಯೆಹೋವನಿಂದ ನೀನು ಆಶೀರ್ವದಿಸಲ್ಪಟ್ಟಿದ್ದೀಯಾ.